ತುಂಬಾ ಒಳ್ಳೆ ಸ್ಟೂಡೆಂಟ್ ತರ ನೀವು ಇದ್ದೀರಿ. ಸೊ ಐ ಆಮ್ ಆಕ್ಚುಲಿ ಲೈಕ್ ಜಲಸ್ ಆಗ್ತಿದೆ ನಿಮ್ಮ ಬಗ್ಗೆ. ಯಾಕಂದ್ರೆ ನಮ್ದೆಲ್ಲ ಹೆಂಗೆ ಅಂತಂದ್ರೆ 8 ತಿಂದ್ಮೇಲೆ ಬೆಳಿಬೇಕು ಅಂತ ಆ ಥರನೇ ಬಂದ್ಬಿಟ್ಟಿದ್ದೀವಿ. ಇಲ್ಲಾಂದ್ರೆ ಒಂದೇ ಚಾನ್ಸ್. ಸೊ ನೀವು ಒಂದೇ ಗೋಲ್ ನೀವು ಕ್ಲಿಯರ್ ಮಾಡಬೇಕು. ಹೇಗೆ ಅಡಾಪ್ಟ್ ಆಗೋಕ್ಕಾಯ್ತಾ ನಿಮಗೆ? ಇಟ್ ಟೇಕ್ಸ್ ಟೈಮ್ ಸರ್. ಅದು ಟೈಮ್ ತುಂಬಾ ತಗೊಂತ ನನಗೆ. ಅವ್ರ ಕಣ್ಣಲ್ಲಿ ಯಾವ ರೀತಿ ಖುಷಿ ಇತ್ತು ಅಪ್ಪ ಅಮ್ಮ ಕಣ್ಣಲ್ಲಿ? ಅವ್ರಿಗೆ ನಿಮಗೆ ಕಾನ್ಫಿಡೆನ್ಸ್ ಇತ್ತು. ಓಕೆ, ತಗೊಳ್ತಾನೆ ಪಕ್ಕ ನಿಮ್ಮ ಲೈಫ್ನ ಯಾವುದಾದ್ರೂ ಮೂವಿ ಕಂಪೇರ್ ಮಾಡ್ತಾರೆ, ನಿಮ್ಮ ಲೈಫ್ನ ಯಾವ್ದಾದ್ರು ಮೂವಿ ಕಂಪೇರ್ ಮಾಡ್ತಾರೆ, ನೀವು ನೋಡಿರ್ಬೋದು. ಕಿರಿಕ್ ಪಾಡಿ ಒಂದು ಕಿರಿಪಾಟಿ ಟೈಪರ್ ಏನೋ ಆಗಿಲ್ವ ಏನು ಆಗಲ್ಲ ಅಂತ ಕರ್ಣಂತರ ಏನೋ ಆಗಿರೋದು ಕಾಣಿಸ್ತೀವಲ್ಲ? ಕಾಣಿಸ್ತಿಲ್ಲ ಸ್ವಾಮಿ ಇಲ್ಲ ಸ್ವಾಮಿ ಜೋಸೆಫ್. ಹಲೋ ಮಕ್ಕಳ, ಎಲ್ರಿಗೂ ಕೂಡ ನಮಸ್ಕಾರ. ಸೊ ಇವತ್ತು ನಾವು ಒಂದು ಸ್ಪೆಷಲ್ ಗೆಸ್ಟ್ ಜೊತೆ ಬಂದಿದ್ದೀವಿ. ಅಂಡ್ ಆ ಸ್ಪೆಷಲ್ ಗೆಸ್ಟ್ ಮಕ್ಕಳ ನಿಮ್ಗೆ ಸಖತ್ತು ಗೈಡೆನ್ಸ್ ಕೊಡ್ತಾರೆ ಯಾವ ರೀತಿ KCET ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡ್ಕೋಬೇಕು ಅಂತ. ರೈಟ್ ನಾವು ಯಾರು ಕ್ಲಾಸ್ 12th ಅಲ್ಲಿ ಇದ್ದೀರಿ ಅವ್ರಿಗೆ ಮಕ್ಕಳ ಇನ್ನೊಂದು ಸ್ವಲ್ಪ ದಿನ ಎಕ್ಸಾಮ್ ಇದೆ. ಅಂಡ್ ಆ ಎಕ್ಸಾಮ್ಸ್ಗೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ ಯಾವ ರೀತಿ ಮಾಡಬೇಕು, ಅಂಡ್ ಕ್ಲಾಸ್ 10th ಅಥವಾ ಕ್ಲಾಸ್ 11th ಮಕ್ಕಳು ಯಾವ ರೀತಿ KCET ಎಕ್ಸಾಮ್ಸ್ಗೆ ಬಿಗಿನಿಂಗ್ ಇಂದ ಪ್ರಿಪರೇಷನ್ಸ್ ಮಾಡಬೇಕು ಅಂಡ್ ಏನೆಲ್ಲ ತಪ್ಪನ್ನ ಅವಾಯ್ಡ್ ಮಾಡ್ಬೇಕಂತ ನಮ್ಮ ಸ್ಪೆಷಲ್ ಗೆಸ್ಟ್ ಇಂದ ತಿಳ್ಕೊಳ್ಳೋಣ ಮಕ್ಕಳ. ಅಂಡ್ ಅವ್ರ ಹೆಸರು ಬಂದು ಸುಜನ್ ಅಂತ ಹೇಳಿ. ಇವರು ನಮ್ಮ ಲಕ್ಷ್ಯ KCET 2025 ಬ್ಯಾಚ್ ಸ್ಟೂಡೆಂಟ್. ಅಂಡ್ ಅವ್ರದ್ದು ಮಕ್ಕಳ ರ್ಯಾಂಕ್ ಬಂದು 1358. ಅಂಡ್ ರೈಟ್ ನಾವು ಮಕ್ಕಳ ಅವರು ಪೆಸೆಟ್ ಯೂನಿವರ್ಸಿಟಿ ಅಂದ್ರೆ PS ಯೂನಿವರ್ಸಿಟಿ ಏನಿದೆ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಸೊ ಅವರನ್ನ ವೆಲ್ಕಮ್ ಮಾಡೋಣ. ಹಲೋ, ವೆಲ್ಕಮ್ ಸುಜನ್. ಹಾಯ್ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು? ನಾನು ಸೂಪರ್, ನಾನು ಚೆನ್ನಾಗಿದ್ದೀನಿ. ಸೊ ಹೇಗೆ ನಡೀತಿದೆ ಇಂಜಿನಿಯರಿಂಗ್ ಲೈಫ್? ಇಟ್ ಗೋಸ್ ಆನ್ ಆಸ್ ದ ಸನ್, ಲೈಕ್ ಇಟ್ ಗೋಸ್ ಅಂಡ್ ಗೋಸ್ ಆನ್ ಹಾಗೆ ಹೋಗ್ತಾ ಇದೆ. ಸೊ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಲೈಕ್ PU ತನಕ ಸ್ವಲ್ಪ ಮನೇಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇಂಜಿನಿಯರಿಂಗ್ ಆದ್ಮೇಲೆ ನಮ್ಗೆ ಫೀಲ್ ಆಗುತ್ತೆ ಲೈಕ್ ನಾವೇನೋ ಬೆಳೆದಿದೀವಿ ಅಂತ. ಸೊ ಆ ರೀತಿ ಫನ್ ಮಾಡ್ಬೇಕಂತ ಅನ್ಕೊಳ್ತೀವಿ. ಅನ್ಕೊಂಡಂಗೆ ಫನ್ ನಡೀತಿದ್ಯಾ? ಬಟ್ ಸೇಮ್ ಎಜುಕೇಶನ್ ರೀತಿನೇ ಹೋಗ್ತಾ ಇದೆ. ಯಾವ ರೀತಿ ಆಗ್ತಾ ಇದೆ? ರೈಟ್ ನಾವು ಎಜುಕೇಶನ್ ತರಾನೇ ಹೋಗ್ತಿದೆ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಫನ್ಸ್ ಮೆಮೊರೀಸ್ ಎಲ್ಲ ಮಾಡ್ತೀನಿ ಅಂತ ನನಗೆ ಅನಿಸ್ತಿದೆ. ಓಕೆ, ಸೊ ಹೊಸ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರ? ಹಾ ಸರ್. ಹೇಗಿದೆ ಫ್ರೆಂಡ್ಸ್ ಎಲ್ಲ? ಯಾವ ರೀತಿ? ಲೈಕ್ ಎಲ್ಲ ಕರೆಕ್ಟ್. ಲೈಕ್ ಯಾರು ತುಂಬಾ ರೆಸ್ಟ್ರಿಕ್ಷನ್ ತರ ಎಲ್ಲ ಬೇಗ ಮಿಂಗಲ್ ಆಗ್ತಾರೆ ನನ್ನ ಜೊತೆ. ಓಕೆ, ಅದ ಸೊ ಸಪೋರ್ಟಿವ್ ಆಗಿದಾರಾ? ಎಸ್, ದೇ ಆರ್ ವೆರಿ ಸಪೋರ್ಟಿವ್. ಅಂಡ್ ರಾದರ್ ದನ್ ಎಜುಕೇಶನ್ ಬರೀ ಎಕ್ಸಾಮ್ ಅದಕ್ಕಂತಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಹ್ಯಾಕಥಾನ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಗೈಡ್ ಮಾಡೋದಾಗ್ಲಿ, ಸಪೋರ್ಟ್ ಮಾಡೋದಾಗ್ಲಿ, ಹೇಗೆ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋದಾಗ್ಲಿ, ಅದನ್ನ ಹೇಳ್ಕೊಡೋದ್ರಲ್ಲಿ. ಸೊ ನಿಮ್ಗೆ ಆಕ್ಚುಲಿ ಪ್ರಿಪರೇಷನ್ಸ್ KCET ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಮಾಡ್ಬೇಕಂತ ಮುಂಚೆಯಿಂದನೂ ಇತ್ತಾ ಅಥವಾ ಓವರ್ ದಿ ಟೈಮ್ ಬಂದಿತ್ತಾ? ಯಾಕಂದ್ರೆ ಯೂಶಲಿ ಮಕ್ಕಳು ನೀಟ್ ಮತ್ತೆ JEE ಪ್ರಿಪರೇಷನ್ಸ್ ಮಾಡ್ಕೊಳ್ತಾರೆ. ಸೊ ನಿಮ್ದು ಆಕ್ಚುಲಿ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಂತ ನೀವು ಹೇಳಿದ್ರಿ PU ಕೂಡ. ಸೊ JEE ಪ್ರಿಪರೇಷನ್ ಶುರು ಮಾಡಿದ್ರ ಅಥವಾ ಡೈರೆಕ್ಟ್ ಆಗಿ KCET ಎಕ್ಸಾಮ್ಸ್ ಪ್ರಿಪರೇಷನ್ ಶುರು ಮಾಡಿದ್ರ? ಯಾವ ರೀತಿ? ಸ್ಟಾರ್ಟಿಂಗ್ 11th ಅಲ್ಲಿ ಬಂದಾಗ JEE. ಓಕೆ, JEE ವಿತ್ ಅರ್ಜುನ JEE ಬ್ಯಾಚ್ ಅದು ತಗೊಂಡು JEE ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಟೈಮ್ ಹೋಗ್ತಾ 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 ಬ್ಯಾಕ್ಲಾಗ್ಸ್ ಬೆಳೀತು. ಹಂಗೂ ಸ್ವಲ್ಪ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಆಮೇಲೆ ಹೋಗ್ತಾ 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 ಹೋಗೋದಾಯ್ತು ಲೈಕ್ JEE ವಿ ಹ್ಯಾವ್ ಟು ಫೋಕಸ್ ಮೋರ್, ಇಸ್ ನಾಟ್ ದ ವೇ ಅಂತ. ಆಮೇಲೆ CET ಮಾಡೋಣ ಅಂತ ಶಿಫ್ಟ್ ಆಗಿದ್ದು. ಹಂಗೆ CET ಪ್ಲಸ್ JEE ಎಲ್ಲ ಕಾನ್ಸೆಪ್ಟ್ಸ್ CET ಮೋರ್ ಫೋಕಸ್ ಮಾಡಿ JEE ಕಾನ್ಸೆಪ್ಟ್ಸ್ ನ ಕಲಿತಾ 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 ಹಂಗೆ ಮಾಡಿ CET ಎಕ್ಸಾಮ್ ಬರೆದು. ಬಟ್ JEE ಟೂ ಅಟೆಂಪ್ಟ್ಸ್ ಬರ್ದಿದ್ವಿ. ಎರಡು ಬರ್ದಿದ್ವಿ. ಎಷ್ಟು ಬಂತು ಪರ್ಸೆಂಟೇಜ್? ಫಸ್ಟ್ ಅಟೆಂಪ್ಟ್ ಅಲ್ಲಿ ನನಗೆ 85% ಅಲ್ಲಿ ಬಂದಿತ್ತು. ಸೆಕೆಂಡ್ ಅಟೆಂಪ್ಟ್ ಅಲ್ಲಿ 88% ಆಗಿ ಬಂದಿತ್ತು. ಓಕೆ, ಸೊ ಅಂದ್ರೆ ಫಸ್ಟ್ ಅಟೆಂಪ್ಟ್ ಮುಗಿತಾ ಇದ್ದಾಗ ಜನವರಿ ಆದ್ಮೇಲೆ ನಿಮ್ಮ ಫೋಕಸ್ ಶಿಫ್ಟ್ ಆಯ್ತಾ ಅಥವಾ ಬಿಗಿನಿಂಗ್ ಇಂದನೂ ಕೂಡ KCET ನ ಪ್ಯಾರಲಲ್ ಆಗಿ ಇಟ್ಕೊಂಡಿದ್ರಾ? ಬಿಗಿನಿಂಗ್ ನಾನು ಪ್ಯಾರಲ್ ಆಗಿ ಇಟ್ಕೊಂಡಿದ್ದೆ. ಯಾಕೆ JEE ಮೇನ್ಸ್ ಕ್ಲಿಯರ್ ಮಾಡ್ತೀರಾ ಇವತ್ತು ಡೌಟ್ ಇತ್ತಾ? ಅದಕ್ಕೂ ಒಂದು ಪರ್ಫೆಕ್ಟ್ ವೇ ಆಫ್ ಪ್ರಿಪರೇಷನ್ ಬೇಕಿತ್ತು. ಅದ್ ನಾನು ಫಾಲೋ ಮಾಡ್ತಿರ್ಲಿಲ್ಲ. ಕನ್ಸಿಸ್ಟೆನ್ಸಿ ಇರಲಿಲ್ಲ, ಯಾಕಂದ್ರೆ ಬ್ಯಾಕ್ಲಾಗ್ಸ್ ಎಲ್ಲ ಕ್ಲಿಯರ್ ಮಾಡ್ಬೇಕಿತ್ತು. ಸೊ ಅವಾಗ ನನಗೆ ಅನಿಸ್ತು ದಿಸ್ ದ ರೈಟ್ ಟೈಮ್ ಟು ಶಿಫ್ಟ್ ಟು KCET. ಸೊ ನಿಮಗೆ ಗೊತ್ತಾಯ್ತು, ಯು ಗಾಟ್ ಟು ನೋ ದಟ್ JEE ಮೇನ್ಸ್ ಇಸ್ ನಾಟ್ ಯುವರ್ ಕಪ್ ಆಫ್ ಟೀ ಅಂತ. ಎಸ್. ಸೊ ವೆನ್ ಡಿಡ್ ಯು ರಿಯಲೈಸ್ ಇಟ್ ಆಕ್ಚುಲಿ? ಡ್ಯೂರಿಂಗ್ ದ ಮಿಡ್ ಟರ್ಮ್ಸ್ ಆಫ್ ಸೆಕೆಂಡ್ PUC. ಓಕೆ, ಅವಾಗ ನಂಗೆ ರಿಯಲೈಸ್ ಆಗ್ಬಿಡ್ತು. ಅವಾಗ ಲೈಕ್ ಮೋರ್ ಫೋಕಸ್ಡ್ ಆನ್ KCET. ಸೊ ಇವಾಗ ತುಂಬಾ ಜನ ಮಕ್ಕಳು ಹೇಳ್ತಿರ್ತಾರೆ ಬೋರ್ಡ್ಸ್ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋಕೆ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ. ಸೊ ನಿಮ್ಮ ಪರ್ಸ್ಪೆಕ್ಟಿವ್ ನಿಮ್ಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರಿ? ಯೂಶಲಿ ನಂದು PU ಕಾಲೇಜ್ ಬಂದು ಮನೆ ಹತ್ರನೇ ಇದ್ದಿದ್ದು. ಸೊ ವಾಕೇಬಲ್ ಡಿಸ್ಟೆನ್ಸ್. ನಮ್ಗೆ ಒಂದು 3 o'clock ಬಿಡೋದು, 3:30 ಬಿಡೋದು. ಸೊ ಆಜಮಿಂದ ಕಾಲೇಜ್ ಲೀಸ್ ನಾನು ಮನೆಗೆ ಬಂದು ಒಂದು ಹಾಫ್ ಅನ್ ಅವರ್ ಅಲ್ಲಿ 1 hour ರೆಸ್ಟ್ ತಗೊಂಡು ಸ್ಟಾರ್ಟ್ ಮಾಡ್ತಿದ್ದೆ ಏನ್ ಪ್ರಿಪರೇಷನ್ಸ್ ಇದೆ. ಬಿಕಾಸ್ ಆ ಒನ್ ಇಯರ್ ಒಂದೊಂದು ಸೆಕೆಂಡ್ ಡೆಡಿಕೇಟ್ ಮಾಡ್ಕೊ ಬಂದ್ರೆ ನೆಕ್ಸ್ಟ್ ಒಳ್ಳೆ ಕಾಲೇಜಲ್ಲಿ ಲ್ಯಾಂಡ್ ಆಗಿ ಇನ್ನ ನೆಕ್ಸ್ಟ್ 100 years ಚೆನ್ನಾಗಿ 100 years. ಓಕೆ, ಸೊ 100 ವರ್ಷ ಬದುಕಬೇಕು ಆಸೆ ಇದೆ. ಬಟ್ ಈಗ ನಿಮ್ಗೆ ಪ್ರಿಪರೇಷನ್ ಶುರು ಮಾಡಿದಾಗ PYQs ಆಗಲಿ ಅಥವಾ ಮೆಟೀರಿಯಲ್ಸ್ ಆಗಲಿ ಯಾವ್ದನ್ನ ರಿಫರ್ ಮಾಡಿದ್ರಿ?
ಅಪಾರ್ಟ್ ಫ್ರಮ್ ಲಕ್ಷ KCET 2025? ಅಪಾರ್ಟ್ ಫ್ರಮ್ ಲಕ್ಷ್ಯ KCET ಬ್ಯಾಚ್, ಆಕ್ಚುಲಿ ಕ್ವಶನ್ಸ್ ಕೊಡೋರು ಅಲ್ಲಿ ಯೂನಿಟ್ ಟೆಸ್ಟ್ ಅಂತ ವೀಕ್ಲಿ ಮಾಡೋರು, ಅದನ್ನ ಅಟೆಂಡ್ ಮಾಡೋರು. ಅಂಡ್ ರೆಗ್ಯುಲರ್ ಆಗಿ ಟೆಸ್ಟ್ ಎಲ್ಲ ಅಟೆಂಡ್ ಮಾಡಿದೀರಾ? ಅಟೆಂಡ್ ಮಾಡಿದ್ವಿ. ಯಾವ್ದನ್ನು ಬಿಟ್ಟಿಲ್ಲ? ಇಲ್ಲ ಬಿಟ್ಟಿಲ್ಲ. ಅದು ಅಟೆಂಡ್ ಮಾಡಾದ್ಮೇಲೆ ಅನಾಲಿಸಿಸ್ ಮಾಡ್ತಿದ್ರಾ ಅಥವಾ ಯಾವ್ದು ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಆಗಿ ಬರುತ್ತೆ ಅಂತ ಇಲ್ಲ, ಒಂದೊಂದು ತಪ್ಪಾಗೋದು. ಆ ತಪ್ಪನ್ನ ಹುಡುಕಿ ನಾನು ಎಲ್ಲೆಲ್ಲಿ ವೀಕ್ ಇದೆ ಅದನ್ನ ಸ್ಟ್ರೆಂತ್ ಮಾಡಿ, ಮತ್ತೆ ಹಾಗೆ ಹೋಗ್ತಾ ಹೋಗ್ತಾ ಅಂಡ್ ಇವನ್ ಕ್ವಶನ್ಸ್ಗೆ NCERT ಲೈನ್ ಬೈ ಲೈನ್ ಆಗ್ಬೇಕು. ಬಿಕಾಸ್ CET-ಗೆ PU ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಒಂದು CET ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. PUC-ಗೆ NCERT ಲೈನ್ ಬೈ ಲೈನ್ ಓದ್ಲೇಬೇಕಾಗುತ್ತೆ. ಬಿಕಾಸ್ ಆಫ್ ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಬೇಕು, NCERT ಕ್ವಶನ್ಸ್ ಪ್ಲಸ್ ಎಕ್ಸ್ಟ್ರಾ ಕ್ವಶನ್ಸ್. ಫಿಸಿಕ್ಸ್ ಕೆಮಿಸ್ಟ್ರಿಗೆ ರದರ್ ದನ್ ಡಿಸ್ಕ್ರಿಪ್ಟಿವ್ ಆಬ್ಜೆಕ್ಟ್ MCQs ಅಲ್ಲಿ ಅದು ಸ್ವಲ್ಪ ಕಷ್ಟ ಇದೆ. ಲೈಕ್ ವಿ ಹ್ಯಾವ್ ಟು ಗೋ ಥ್ರೂ ಎವ್ರಿ ನೂಕ್ ಅಂಡ್ ಕಾರ್ನರ್ ಇನ್ ದ ಟೆಕ್ಸ್ಟ್ ಬುಕ್. ಅದಕ್ಕೋಸ್ಕರ NCERT ಲೈನ್ ಬೈ ಲೈನ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ. ಮ್ಯಾಥ್ಸಿಗೆ ಕ್ವಶನ್ ಸಾಲ್ವ್ ಮಾಡ್ಬೇಕು ಜಾಸ್ತಿ, ಆ ಮಿಸ್ಸೆಲೇನಿಯಸ್ ಇದೆ. ಸೊ ಆ ಕ್ವಶನ್ಸ್ PU ಬೋರ್ಡ್ ಹೆಲ್ಪ್ ಆಗುತ್ತೆ. ಅಂಡ್ CET ಬಂದಾಗ PU ಬೋರ್ಡ್ ನಾವ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟು ಟೈಮ್ ಕೊಡಕ್ ಆಗಲ್ಲ. ನಾವು ಅದೇ ತರ ಕ್ವಶನ್ಸ್ ಕೇಳಿದ್ರು ನಾವು ಬೇರೆ ತರ ಹೋಗ್ಬೇಕು, ಅಪ್ರೋಚ್ ಡಿಫ್ರೆಂಟ್ ಆಗಿರ್ಬೇಕು. ಆ ಅಪ್ರೋಚ್ ಹೆಂಗ್ ತಿಳ್ಕೊಬೇಕು ಟು ಟ್ಯಾಕಲ್ ದ ಕ್ವಶನ್ ವಿತ್ ಇನ್ 60 seconds. ಅದಕ್ಕೆ ಟೈಮ್ ಸೆಟ್ ಮಾಡ್ಕೊಂಡು POQs ನ ಫಸ್ಟ್ ಲೆಸನ್ ಸಾಲ್ವ್ ಮಾಡೋದು, ಅದೊಂದು ಪ್ರೀವಿಯಸ್ ಕ್ವಶನ್ಸ್ ನ ಹಾಗೆ ಒಂದ್ಸತಿ ಅದು ಬರುತ್ತೋ ಸೆಕೆಂಡ್ರಿ ಒಂದ್ಸತಿ ಸಾಲ್ವ್ ಮಾಡೋದು. ಈ ತರ ಕಲಿಬೇಕು ನಾನು. ಸೊ ನಾವು ಮತ್ತೆ ಇನ್ನೊಂದ್ಸತಿ ರಿವೈಸ್ ಮಾಡ್ಬೇಕಾದ್ರೆ ನಾವು ರಿವೈಸ್ ಮಾಡೋ ರೀತಿ ಬೇರೆ ಇರ್ಬೇಕು. ಸೊ ಒಂದ್ಸತಿ ಈ ತರ ಕ್ವಶನ್ಸ್ ಕೇಳುತ್ತೆ ಅಂದ್ರೆ ನಾವೇ ಈ ತರ ಕ್ವಶನ್ಸ್ ಫ್ರೇಮ್ ಮಾಡ್ಕೊಂಡು ಹೋಗ್ತಾ ಫಾರ್ ಎವ್ರಿ ಚಾಪ್ಟರ್. ಅಂಡ್ ಆತರ ಎಲ್ಲಾ ಚಾಪ್ಟರ್ಸ್ ಮಾಡ್ಕೊ ಬಂದಿ ಅಂಡ್ ಮತ್ತೆ ಇನ್ನೊಂದ್ಸತಿ POQ ಸಾಲ್ವ್ ಮಾಡ್ಕೊಳ್ಬೇಕು. ಸೊ ಅವಾಗ ನಮ್ಗೆ ಒಂದು ಗ್ರಾಸ್ಪ್ ಸಿಗುತ್ತೆ. ಮತ್ತೆ ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, CET's ಮೇನ್ ಟೈಮ್ ಮ್ಯಾನೇಜ್ಮೆಂಟ್ ಇರೋದು. ಸೊ ಯು ಆರ್ ಟೆಲಿಂಗ್ ದಟ್ ಮಲ್ಟಿಪಲ್ ಟೈಮ್ಸ್ ಕಾನ್ಸೆಪ್ಟ್ಸ್ ಗಳನ್ನ ನೋಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಹೌದು ಸರ್, ಕ್ಲಾರಿಟಿ ಸಿಗುತ್ತೆ. ಹೌದು, ದಿಸ್ ಇಸ್ ವಾಟ್ ಯು ಆರ್ ಟೆಲಿಂಗ್. ಅಂಡ್ ಎವ್ರಿ ಟೈಮ್ ವೆನ್ ವಿ ಗೋ ಥ್ರೂ ದಟ್ ಟಾಪಿಕ್ ನಾವು ಥಿಂಕ್ ಮಾಡೋ ರೀತಿ ಬೇರೆ ಇರ್ತದೆ ಸರ್. ಫಸ್ಟ್ ಟೈಮ್ ನಾವು ಲೋ ಲೆವೆಲ್ ಥಿಂಕ್ ಮಾಡ್ತೀವಿ, ನೋಡ್ತೀವಿ ಕ್ವಶನ್ಸ್ ಈ ತರ ಕೇಳಬೇಕು. ನೆಕ್ಸ್ಟ್ ನೋಡಿದಾಗ ನಾವು ಈ ತರ ಕೇಳ್ಬೋದು, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡ್ತೀವಿ. ಸೊ ಎವ್ರಿ ಟೈಮ್ ಇಫ್ ಅಪ್ರೋಚ್ ಕೂಡ ಚೇಂಜ್ ಆಗುತ್ತೆ. ಎವ್ರಿ ಟೈಮ್ ಇಫ್ ಯು ವಿಸಿಟ್ ದ ಟಾಪಿಕ್ ವಿಲ್ ಬಿ ಆನ್ ಹೈಯರ್ ಲೆವೆಲ್, ಇನ್ನೊಂದು ಜಾಸ್ತಿ ಲೆವೆಲ್ ಥಿಂಕ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ ಎಲ್ಲದಕ್ಕೂ ಟೈಮ್ ಇರ್ತಾ ಇತ್ತು ನಿಜ. ಟೈಮ್ ಕೊಡ್ತಾ ಇದೀವಿ, ಟೈಮ್ ಸ್ಪೆಂಡ್ ಹಿಂಗೆ ಯಾಕಂದ್ರೆ ಪರ್ಸನಲ್ ಲೈಫ್ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಫಂಕ್ಷನ್ಸ್ ಇರುತ್ತೆ. ಹೆಂಗ್ ಮ್ಯಾನೇಜ್ ಮಾಡ್ತೀವಿ ಇದೆಲ್ಲ? ಬೇಸಿಕಲಿ 12th ನಾನು ಡೆಡಿಕೇಟ್ ಮಾಡ್ಬಿಟ್ಟಿದ್ದೆ. ಓಕೆ, ಫಿಕ್ಸ್ ಆಗಿದೆ, ಲೈಕ್ ಎಕ್ಸಾಮ್ಸ್ ಗೆ ಕೊಡ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಯಾವ್ದು ಫ್ಯಾಮಿಲಿ ಇವೆಂಟ್ಸ್ ಅಟೆಂಡ್ ಮಾಡಿಲ್ವಾ? ಫ್ರೆಂಡ್ಸ್ ಹೇಗ್ ಮ್ಯಾನೇಜ್? ಫ್ರೆಂಡ್ಸ್ ಅವರು ಕೂಡ ಬರೀ ವೀಕೆಂಡ್ಸ್ ಅಲ್ಲಿ ಮಾತ್ರ ಒಂದ್ಸತಿ ಸಿಗೋರು, ಇಲ್ಲ ಹೋಗ್ಬೇಕು. ಯೂಶಲಿ ಫ್ರೆಂಡ್ಸ್ ನನ್ ಬ್ಯಾಚ್ ಇರೋದ್ರಿಂದ ಅವರು ಕೂಡ ಇದೇ ತರ CET ಪ್ರಿಪೇರ್ ಆಗೋದು, JEE ಪ್ರಿಪೇರ್ ಆಗೋದು, ಸೊ ಅವರು ಬಿಸಿ ಇದ್ರು. ಸೊ ಅವ್ರಿಗೆ ಸರ್ಕಲ್ ಅದೇ ತರ ಇದ್ರು. ಸೊ ಐ ವಾಸ್ ಸರೌಂಡೆಡ್ ಬೈ ಎವ್ರಿ ಎಜುಕೇಟರ್ಸ್, ಲರ್ನರ್ಸ್ ಅಂತ ಇದ್ರು. ಆ ತರ ಆಗ್ಬಿಟ್ಟಿತ್ತು ನಮ್ಗೆ. ನೆರಡ್ ಆಗೋಗಿದ್ರಿ. ಓಕೆ, ಸೊ ಅದು ಬಿಟ್ಟರೆ ಸೋಷಿಯಲ್ ಮೀಡಿಯಾ ಹೇಗ್ ಮ್ಯಾನೇಜ್ ಮಾಡೋದು? ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಎಲ್ಲ ನಾನು ಅವಾಯ್ಡ್ ಮಾಡ್ತಿದ್ದೆ, ಕಂಪ್ಲೀಟ್ ಅವಾಯ್ಡ್ ಮಾಡ್ತಾ ಇದ್ದೆ. ಸೊ ಯೂಸ್ ಬಟ್ ಯೂಟ್ಯೂಬ್ಸ್ ನೋಡ್ತಿದ್ದೆ. ಬಿಕಾಸ್ ಕ್ಲಾಸಸ್ ಎಲ್ಲ ಏನಾದ್ರು ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಬೇಕು ಅಂದ್ರೆ, ಅಥವಾ ಯೂಟ್ಯೂಬ್ ಅಲ್ಲಿ ಕಾನ್ಸೆಪ್ಟ್ ನೋಡ್ಬೇಕಂತ ಅಂದ್ರೆ, ಸೊ ಯಾವ್ದಾದ್ರು ನೋಟಿಫಿಕೇಶನ್ ಬಂದಷ್ಟು ಡಿಬೇಟಾ ಆತರ ನಮ್ದೆಲ್ಲ ಆಯ್ತು. ಬಟ್ ಯಾವ್ದಕ್ಕೂ ಒಳ್ಳೇದಕ್ಕೆ ಅಂತಾನೆ ಸ್ವಲ್ಪ ಅದು. ಸೊ ಓಕೆ, ಅದನ್ನ ಬಿಟ್ರೆ ಇನ್ನೇನಾದ್ರು ಹಾಬೀಸ್ ಇದೆಯಾ ನಿಮ್ಗೆ? ನಾನು ಮ್ಯೂಸಿಕ್ ಪ್ರೊಡಕ್ಷನ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಓಕೆ, ಸೊ ಮ್ಯೂಸಿಕ್ ಅಂದ್ರೆ ಯಾವ ರೀತಿ ಅಂದ್ರೆ ಕಂಪೋಸ್ ಮಾಡೋದಾ ಅಥವಾ ಹಾಡು ಹೇಳೋದಾ ಅಥವಾ ವೋಕಲಿಸ್ಟ್ ಸಾರಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದಾ, ಯಾವ ರೀತಿ? ನಾನು ಯೂಶಲಿ ಕೀಬೋರ್ಡ್ ಪ್ಲೇ ಮಾಡ್ತೀನಿ. ಆ ಕೀಬೋರ್ಡ್ ಪ್ಲೇ ಮಾಡಿ ಆಕ್ಚುಲಿ ನಾನು 4th ಇಂದ ನಾನು ಕೀಬೋರ್ಡ್ ಪ್ಲೇ ಮಾಡ್ತಾ ಇದ್ದೀನಿ. ಹಾಗೆ ಬರ್ತಾ ಡ್ಯೂರಿಂಗ್ ಕೋವಿಡ್ ಟೈಮ್ಸ್ ಮ್ಯೂಸಿಕ್ ಪ್ರೊಡಕ್ಷನ್ ಮೇಲೆ ಇಂಟ್ರೆಸ್ಟ್ ಹೋಗಿ ಮ್ಯೂಸಿಕ್ ಹೆಂಗ್ ಪ್ರೊಡ್ಯೂಸ್ ಆಗುತ್ತೆ, ಕಂಪೋಸ್ ಮಾಡಿ ಅದನ್ನ ಪ್ರೋಗ್ರಾಮ್ ಮಾಡಿ ಪ್ರೊಡ್ಯೂಸ್ ಮಾಡಿ ಆ ಇಂಟ್ರೆಸ್ಟ್ ಬೆಳೆದಿ ಐ ಆಮ್ ನೌ ಪರ್ಸ್ಯೂಯಿಂಗ್ ದಟ್ ಹಾಬೀಸ್. ಸೊ ಏನಾದ್ರು ಕಂಪೋಸ್ ಮಾಡಿದೀರಾ ಪರ್ಟಿಕ್ಯುಲರ್ ಆಗಿ? ಎಸ್ ಸರ್, ಮಾಡಿದೀನಿ. ಎಷ್ಟೊಂದು ಫಿಲಮ್ಸ್ ನಂಗೆ ಸ್ಟಾರ್ಟ್ ಮಾಡಿದ್ದು 8th standard ಇಂದ ನಾನು ಸ್ಟಾರ್ಟ್ ಮಾಡಿದೀನಿ. ಬಟ್ ಎವ್ರಿ ಸಿಂಗಲ್ ಡೇ ವಾಸ್ ಬೆಟರ್ ದನ್ ದ ಪ್ರೀವಿಯಸ್ ಒನ್. ಓಕೆ, ಒಂದೊಂದು ದಿನಾನು ನಾ ಹಿಂದೆ ತಿರುಗಿ ನೋಡಿದ್ರೆ ಇದಕ್ಕೆ ಚೆನ್ನಾಗಿ ಮಾಡಿದೀನಿ ಅಂತ ಅನ್ಸ್ಬೇಕು. ಸೊ ಆ ತರ ಒಂದೊಂದು ದಿನಾನು ಇಂಪ್ರೂವ್ ಮಾಡ್ಕೊಂಡು ಐದರ್ ಇಟ್ ಮೈಟ್ ಬಿ ಇನ್ ಸ್ಟಡೀಸ್ ಆರ್ ಮ್ಯೂಸಿಕ್ ಆಸ್ ಅನ್ ಎಕ್ಸ್ಟ್ರಾ ಕರಿಕ್ಯುಲರ್. ಒಂದಿನ ಹಿಂದೆ ನೋಡಿದ್ರು ಇದಕ್ಕಿಂತ ಚೆನ್ನಾಗಿ ಮಾಡಿದ್ವಿ, ಅದ್ರ ಹಿಂದೆ ನೋಡಿದ್ರೆ ಅದಕ್ಕಿಂತ ಚೆನ್ನಾಗಿ ಮಾಡಿದ್ವಿ. ಸೊ ವೆನ್ ಯು ಗೋ ಫಾರ್ 1 year you will be 365 better than the 365 times better than the first year. See, Sujan, one thing like I'm feeling, you are far away means better than the age actually. ಈ ಏಜ್ ಮಕ್ಕಳು ಯೋಚನೆ ಮಾಡೋದಕ್ಕಿಂತ ತುಂಬಾ ವಿಭಿನ್ನವಾಗಿ ಯೋಚನೆ ಮಾಡಿ. ಸರಿ, ಫ್ರಾಂಕ್ಲಿ ಲೈಕ್ ಡಿಸ್ಟ್ರಾಕ್ಷನ್ಸ್ ಇಲ್ಲ, ಓಕೆ, ಅಂಡ್ ದೆನ್ ಸೋಷಿಯಲ್ ಮೀಡಿಯಾ ಇಲ್ಲ, ಸೊ ಜಿಮ್ ಇದೆ,
ಕಂಪೋಸಿಂಗ್ ಮಾಡ್ತೀರಿ, ಎಜುಕೇಶನ್ ಕಡೆ ಚೆನ್ನಾಗಿದೆ, ಹೇಗ್ ಸಾಧ್ಯ ಆಗೈತೆ ಇದು? ವೈ ಹೌ? ನನಗೊಂದು ಹ್ಯಾಬಿಟ್ ಇದೆ, ಬಟ್ ಅದನ್ನ ಬ್ಯಾಡ್ ಅಂತೂ ಗುಡ್ ಅಂತ ನಂಗೆ ಗೊತ್ತಿಲ್ಲ. ನಾನು ಏನ್ ನೋಡ್ತೀನಿ ಅದನ್ನ ಕಲ್ತ್ಬಿಡ್ಬೇಕು ಅಂತ ನನಗೆ ಆಸೆ. ಸೊ ಒಳ್ಳೇದು ಕೆಟ್ಟದಲ್ಲ, ಬರೀ ಒಳ್ಳೇದು ಮಾತ್ರ. ಅದು ಲೈಕ್ ನಾಳೆ ಏನಾದ್ರು ಒಂದು ಹೊಸದು, ಯಾವ್ದಾದ್ರು ಒಂದು ಲೈಕ್ ಮ್ಯೂಸಿಕ್ ನೋಡಿದ ತಕ್ಷಣ ನಾನು ಮ್ಯೂಸಿಕ್ ಕಲ್ತ್ಕೊಡ್ಬೇಕು. ಯೂಶಲಿ ಸ್ಟಡೀಸ್ ಅದು ಹೋಗ್ತಾ ಇರ್ತಾರೆ, ಬಟ್ ಏನಾದ್ರು ಒಂದು ಹೊಸದ್ ನೋಡಿದ ತಕ್ಷಣ ನಾನು ಇದನ್ನ ಕಲಿಬೇಕು. ಓಕೆ, ಲೈಕ್ ಅದು ನಮ್ ಮೈಂಡ್ ಫ್ಲಕ್ಚುಯೇಟ್ ಆಗೋದು ಆತರ ನನಗೆ ಗೊತ್ತಿಲ್ಲ, ಬಟ್ ನಾನು ಏನ್ ನೋಡಿದ್ರೆ ಕಲಿಬೇಕಂತ ನಾ ಕಲ್ತಿ ನಾನು ಮುಂದಕ್ಕೆ ಹೋಗ್ಬೇಕು. ಎಜುಕೇಶನ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ? ಎಜುಕೇಶನ್ ಇಟ್ ಗೋಸ್ ಆನ್ ವಿತ್ ಮೀ. ಅದು ಲೈಕ್ ಏನಾದ್ರು ಹಾಬಿ ತರ ಎಜುಕೇಶನ್ ಒಂದು ನಮ್ ಜೊತೆನೆ ಬರ್ತಾ ಇರ್ತದೆ. ಆ ಜರ್ನಿಲಿ ಒಂದು ಬ್ರಾಂಚ್ ಇಸ್ತಾರ, ಇದನ್ ಕಲಿ ಅದನ್ನ ಕಲಿಯೋದು. ಸೊ ಊಟ ಮತ್ತೆ ಉಪ್ಪಿನಕಾಯಿ ಇದ್ದಂಗೆ ಎಷ್ಟು ಬೇಕಷ್ಟು ತಗೊಳ್ಳೋದು, ಮೇನ್ ಊಟ ಏನಿದೆ ಚೆನ್ನಾಗಿ ಮಾಡೋದು. ಎಸ್. ಓಕೆ, ಸೊ ಈ ಮೂರು ಪ್ರಯಾರಿಟೀಸ್ ಬಗ್ಗೆ ಜಿಮ್, ಕಂಪೋಸಿಂಗ್ ಮತ್ತೆ ಎಜುಕೇಶನ್ ಅಂತ ಬಂದ್ರೆ ವಿಚ್ ಇಸ್ ಯೋರ್ ಫಸ್ಟ್ ಪ್ರಯಾರಿಟಿ? ಎಜುಕೇಶನ್. ಏನಕ್ಕೆ ದುಡ್ಡು ಮಾಡೋದಕ್ಕ? ಟು ಬಿ ಫ್ರಾಂಕ್, at the end of the day ಎಲ್ಲೂ ದುಡ್ಡು issue ಇಲ್ಲ. So what actually want to be like after 4 years or 5 years down the line, ಯಾವ ರೀತಿ ನಿಮ್ಮನ್ನ ನೀವು ನೋಡ್ಬೇಕು ಅಂತ ಅನ್ಕೊಳ್ತೀರಿ? I want to be a good engineer in my field. ಸೊ ಗುಡ್ ಇಂಜಿನಿಯರ್ ಅಂತಂದ್ರೆ ಮಾಮೂಲಿ ಕೀಬೋರ್ಡ್ ಇಟ್ಕೊಂಡು ಟೈಪ್ ಮಾಡ್ಕೊಂಡು ಅದೇ ಪ್ರೋಗ್ರಾಮಿಂಗ್ ಅದೇ ರೀತಿ, ಅಥವಾ ಯೂಶಲಿ ದಟ್ ಇಸ್ ವಾಟ್ ಐ ಆಮ್ ಸೀಯಿಂಗ್. ನಮ್ದು ಏನ್ ನಾವು ಫೀಲ್ಡ್ ಮಾಡ್ತಿದೀವಿ, ಲೈಕ್ ಈ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಮುಂದೆ ನಾವು ಹೆಂಗ್ ಬೆಳಿತೀವಿ ಅದು ಅಪ್ಲಿಕೇಶನ್ ಆಗಿರ್ಬೇಕು. ಅಂದ್ರೆ ನಾನು ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ಬೇಕು, ಯಾರ ಕಷ್ಟದಲ್ಲಿದ್ದಾರೆ, ಆ ತರದ್ದು ಒಂದು. ಸೊ ಐ ವಾಂಟ್ ಟು ಬಿ ಎ ಗುಡ್ ಇಂಜಿನಿಯರ್ ಇನ್ ಮೈ ಫೀಲ್ಡ್. ಓಕೆ, ಫೈನ್. ಸೊ ಅದಾದ್ಮೇಲೆ ಹೇಗಿತ್ತು ಇಂಜಿನಿಯರಿಂಗ್ ಲೈಫ್? ಒಂದು ಸೆಮಿ ಹೇಗೆ ಕಳೆದ್ವಿ? ಒಂದ್ ಸೆಮ್ ಕಳೆದ್ವಿ. ಅಂಡ್ ಈಗ ಟು ಗೆಟ್ ಬ್ಯಾಕ್ ದಟ್ ಪಾರ್ಟ್, ಇಟ್ಸ್ ಲೈಕ್ ಎ ಒನ್ ಗೋ. ನೀವು ಒಂದ್ಸತಿ ಓದಿ ಒಂದ್ಸತಿ ಬರೀಬೇಕು ಆ ತರ. ಬಿಕಾಸ್ ಫಸ್ಟ್ ಇಂಟರ್ನಲ್ಸ್, ಸೆಕೆಂಡ್ ಇಂಟರ್ನಲ್ಸ್ ಯು ವon't get another chance to write it. ನಾರ್ಮಲ್ PU ದಲ್ಲಿ ಅಂದ್ರೆ ನಿಮ್ಗೆ FA1 FA2 ಆತರ ನಿಮ್ಗೆ ಚಾನ್ಸ್ ಇರ್ತದೆ, ಇಲ್ಲಾಂದ್ರೆ ಒಂದೇ ಚಾನ್ಸ್. ಸೊ ನೀವು ಒಂದೇ ಗೋಲಿ ನೀವು ಕ್ಲಿಯರ್ ಮಾಡ್ಬೇಕು. ಅಡಾಪ್ಟ್ ಆಗಕ್ ಆಯ್ತಾ ನಿಮ್ಗೆ? ಇಟ್ ಟೇಕ್ಸ್ ಟೈಮ್ ಸರ್, ಅದು ಟೈಮ್ ತುಂಬಾ ತಗೊಂತ ನಂಗೆ. ಅಂದ್ರೆ ಹೇಗೆ ನಾನ್ ಕೇಳ್ಕೊಂಡಿರೋಂಗೆ ಕಾಲೇಜ್ ಎಂಟರ್ ಆಗ್ತಿದ್ದಂಗೆ ಫಸ್ಟ್ ಇದು ಬಂದ್ಬಿಡುತ್ತೆ, ಒಂದು ಇಂಟರ್ನಲ್ ಬಂದ್ಬಿಡುತ್ತೆ. ಸೊ ಒಂದ್ ತಿಂಗಳಲ್ಲಿ ನಿಮ್ಗೆ ಫ್ರೆಂಡ್ಸ್ ಮಾಡ್ಕೊಂಡು ಕಾಲೇಜ್ಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಿ ಟ್ರಾವೆಲಿಂಗ್ ಮಾಡಿ ಅದ್ರ ಮಧ್ಯೆ ಹೇಗಾಯ್ತು? ಹೌ ಡಿಡ್ ಯು ಮ್ಯಾನೇಜ್ ಇಟ್? ನಂದು ಹಾಬೀಸ್ ಏನಿದೆ ಅಥವಾ ನಂದು ಜಿಮ್ ಟೈಮ್ ಇದೆ ಅದನ್ನೆಲ್ಲ ಕಗ್ಗಲ್ ಮಾಡಿ ಒಂದ್ಸತಿ ನಾವು ಈ ಕಾಲೇಜ್ ಲೈಫ್ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಪಾಸ್ ಮಾಡೋಣ, ನೆಕ್ಸ್ಟ್ ಅದನ್ನ ಅಡಾಪ್ಟ್ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಫಸ್ಟ್ ಆ ಮೈಂಡ್ ಸೆಟ್ ಬಂದ್ವಿ. ಸೊ ಈಗ ಓವರ್ ಯುವರ್ ಜರ್ನಿ, ಲೈಕ್ ಸೊ ವಾಟ್ ಇಸ್ ಯುವರ್ ಪೇರೆಂಟ್ಸ್ ರೋಲ್? ಅಂದ್ರೆ ಯಾವ ರೀತಿ ನೀವು ಅಪ್ಪ ಅಮ್ಮ ಸಪೋರ್ಟ್ ಮಾಡ್ಬೋದಾಗ್ಲಿ, ಗೈಡ್ ಮಾಡೋದಾಗ್ಲಿ, ಬೈಯೋದಾಗ್ಲಿ, ಹೊಡೆಯೋದಾಗ್ಲಿ, ಏನು ಯಾವ ರೀತಿ ಅಪ್ಪ ಅಮ್ಮ ಸಪೋರ್ಟ್ ಮಾಡಿದ್ದಾರೆ? ಚಿಕ್ಕ ವಯಸ್ಸಲ್ಲಿ ತೀಟೆ ಅಂತ ಇದ್ದೇ ಇರ್ತದೆ. ಸೊ ಹೊಡೆಯೋದು ಹೊಡೆಯೋದ್ರ ಕಾಮನ್. ಯಾರು ಜಾಸ್ತಿ ಹೊಡೆಯೋರು? ಅಪ್ಪ, ಅಮ್ಮ ಹೊಡೆಯೋದು. ಅಪ್ಪ ಹೊಡಿತೀರಿ? ಇದುವರೆಗೂ ಹೊಡಿದೀವಿ. ಎದುರಿಸ್ತಾರ ಏನಾದ್ರು? ಇಲ್ಲ, ಅದ್ರಲ್ಲಿ ಏನಿಲ್ಲ. ಬಿಕಾಸ್ ನನ್ ಬ್ಯಾಲೆನ್ಸ್ ಮಾಡ್ತಿದ್ದೀರ. ಆಟ ಆಗ್ಲಿ, ಚಿಕ್ಕ ವಯಸ್ಸಿನ ಆಟ ಆಗ್ಲಿ ಅಥವಾ ಪಾಠ ಆಗ್ಲಿ, ಎಜುಕೇಶನ್ ಎಲ್ಲ ಹೋಗಿ ಯಾವಾಗ ಯಾವ ಟೈಮಲ್ಲಿ ನಂದು ಪ್ಲೇ ಮಾಡಬೇಕಾದ್ರು, ಯಾವ ಟೈಮಲ್ಲಿ ಎಜುಕೇಶನ್ ಮಾಡೋದು ಶಿಫ್ಟ್ ಆಗ್ತಿದೆ. ಸೊ ಬ್ಯಾಲೆನ್ಸ್ ಮಾಡೋದ್ರಿಂದ ಅವ್ರಿಗೆ ನನ್ನ ಕಾನ್ಫಿಡೆನ್ಸ್ ಬಂದಿತ್ತು. ಅವ್ರ ಇದುವರೆಗೂ ನಂಗೆ ಯಾವತ್ತೂ ಫೋರ್ಸ್ ಮಾಡಿಲ್ಲ. ನೀನ್ ಕುತ್ಕೊಂಡು ಹೋದು, ಯಾರು ನಂಗೆ ಫೋರ್ಸ್ ಮಾಡಿಲ್ಲ. ಕುತ್ಕೊಂಡು ಹೋದು. ಅಮ್ಮ ಏನ್ ಕೊಡಿಯೋರಾದ್ರೆ ನಾನು ತೀಟೆ ಮಾಡ್ತಿದ್ದೆ, ತೀಟೆಲ್ಲ ಯೂಶಲಿ ಇರ್ತದಲ್ಲ, ಏನೋ ಒಂದು ಎತ್ಕೊಂಡು ಓಡಾಡೋದು. ಅಮ್ಮ ಸರಿ ಹೊಡೆದಿದ್ದಾರೆ ಈ ಕಾರಣಕ್ಕೆ ಅಂತಂದ್ರೆ ಲೈಕ್ ಆತರ ಅದು ಅದ್ರ ಮಾಡಿಲ್ಲ. ಒಳ್ಳೆ ಒಳ್ಳೆ ಬಟ್ ಹೊಡ್ತಿದ್ದಾರೆ ಯಾವ್ದು ಕಾಮನ್, ಯಾವ್ದು ನೋಡಿ ಆಮೇಲೆ ಮೆಮರೀಸ್. ಅದು ಓಕೆ, ವಾಟ್ ಇಸ್ ರೋಡ್ ಮ್ಯಾಪ್ ನಾವು? ಲೈಕ್ ಆ ಲೆವೆಲ್ಗೆ ನಾನು IITians ಒಬ್ರು ಲೆವೆಲ್ಗೆ ಅಚೀವ್ ಮಾಡಕ್ಕಾದ್ರೆ, ನಾನು PS ಅಲ್ಲಿ ಕೂತ್ಕೊಂಡು ನಾನು ಓದ್ತೀನಿ ಅಂದ್ರೆ ಎನಿ ರೋಡ್ ಮ್ಯಾಪ್? ಸ್ಕಿಲ್ಸ್ ಡೆವಲಪ್ಮೆಂಟ್ ಯಾವ ರೀತಿ? ಲೈಕ್ ಆಸ್ ಅ ಸೈಡ್ ಇನ್ ದ ಸ್ಟಾರ್ಟಿಂಗ್ ಒಂದು ಹ್ಯಾಕಥಾನ್ಸ್ ಹೋಗೋದು, ಇಂಡಸ್ಟ್ರಿ ಎಕ್ಸ್ಪೋಜರ್ ತಗೊಳ್ಳೋದು, ಅರ್ಲಿ ಎಕ್ಸ್ಪೋಜರ್ ತಗೊಳ್ಳೋದು, ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಆತರ ಥಿಂಕ್ ಮಾಡೋದ್ರಿಂದ ಆ ಲೆವೆಲ್ಗೆ ಹೋಗ್ಬೋದು. ಸೊ ಅಪ್ಪ ಹಾಗಾದ್ರೆ ಇದಕ್ಕೆಲ್ಲ ಯಾವ್ದು ಇನ್ವಾಲ್ವ್ ಆಗಲ್ಲ, ಗೈಡ್ ಮಾಡೋದಾಗ್ಲಿ, ಅಥವಾ ಕಾಲೇಜ್ ಬಂದಾಗ, ಕಾಲೇಜ್ ಮುಗಿಸ್ಕೊಂಡು ಬಂದಾಗ ಯಾವ ರೀತಿ ಕಾಲೇಜ್ ನಡೀತಾ ಇದೆ ಅಂತ ಆಗ್ಲಿ, ಅಥವಾ ಎಜುಕೇಶನ್ ಎಸ್ಪೆಷಲಿ KCET ಪ್ರಿಪರೇಷನ್ಸ್ ಬಂದಾಗ ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ಯಾ ಅಂತ ಆಗ್ಲಿ, ಅಪ್ಪ ಅಮ್ಮ ಕೇಳಿ ದಿನಗಳಿಲ್ವಾ? ಹಾಗಾದ್ರೆ ನಾನೇ ಹೋಗಿ ಹೇಳ್ತಾ ಇತ್ತಿರೋದು. ಲೈಕ್ ಒಂದ್ ದಿನ ಮುಗಿಸಿದ ತಕ್ಷಣ ಒಂಥರ ರಿಪೋರ್ಟ್ ಕೊಡ್ತಾರೆ, ಈ ತರ ಆಯ್ತು, ಇಬ್ರಿಗೂ ಈ ತರ ಆಯ್ತು, ಈ ತರ ಹಿಂಗೆ ಎಲ್ಲ ಆಗ್ತಿದೆ. ಸೊ ಅವ್ರು ಏನ್ ರೆಸ್ಪಾನ್ಸ್ ಬೇಕು, ಒಂದು ಮೋಟಿವೇಶನ್ ರೆಸ್ಪಾನ್ಸ್ ಏನ್ ಬೇಕು ಅವ್ರು ಹೇಳ್ತಾ ಇದ್ರು. ದಿಸ್ ಇಸ್ ಹೌ ಯು ಹ್ಯಾವ್ ಟು ಥಿಂಕ್ ಅಂತ. ಈ ತರ ಥಿಂಕ್ ಮಾಡಿ, ಆ ತರ ಥಿಂಕ್ ಮಾಡ್ಬೇಡ, ದಟ್ ಇಸ್ ನಾಟ್ ಗುಡ್. ಈ ತರ ಥಿಂಕ್ ಮಾಡು, ಈ ತರ ಮೈಂಡ್ ಸೆಟ್ ಇಟ್ಕೊಂಡ್ರೆ ಇನ್ನು ಸ್ಟ್ರಾಂಗ್ ಆಗಿ. ಎಕ್ಸಾಂಪಲ್ ಕೊಡ್ತೀರಾ? ಇದೆ ಸರ್. ನಾನು ಹೇಳಿದೆ ಮಿಡ್ ಟರ್ಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಅಂತ. ಅರೌಂಡ್ ಮಿಡ್ ಟರ್ಮ್ ಅಲ್ಲಿ CET ಪ್ರಿಪರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಅಂತ. ಅವಾಗ ಸ್ವಲ್ಪ ನನ್ಗೆ ಡೌನ್ ಆಗಿದೆ. ಬಿಕಾಸ್ ಏನು ಪ್ರಿಪೇರ್ ಮಾಡಿಲ್ಲ, ಇನ್ನ ಮಾಕ್ ಟೆಸ್ಟ್ ಕೊಡ್ಬೇಕು, ಅದೆಲ್ಲ ಇದೆ. ಮುಂದಿನ ಬಗ್ಗೆ ಥಿಂಕ್ ಮಾಡ್ಕೊಂಡು ಸ್ವಲ್ಪ ನಾನು ಡೌನ್ ಆಗಿದೆ. ಲೈಕ್ ಇಂಜಿನಿಯರಿಂಗ್ ಮಾಡಕ್ ಆಗಲ್ಲ ಅಂತ.
ವಿತ್ ಇಂಜಿನಿಯರಿಂಗ್ ಮಾಡಕ್ಕಾಗಲ್ಲ ಅನ್ನೋ ರೀತಿ. ಇಂಜಿನಿಯರಿಂಗ್ ವಿತ್ ಮೆರಿಟೋರಿಯಸ್ ಆಗಿ ಇಂಜಿನಿಯರಿಂಗ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಬಟ್ ಒಂದು ಮೆರಿಟ್ ಸೀಟ್ ತಗೊಂಡು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿ ಅದು ಓದಕ್ಕಾಗತ್ತ ನನ್ ಮೇಲೆ ನಂಗೆ ಡೌಟ್ ಹೋಗಿತ್ತು. ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಯ್ತು. ಆ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ್ರು ನಮ್ಮ ಪೇರೆಂಟ್ಸ್. ಸೊ ಆ ರೀತಿ ಬಂದಾಗ ಈಗ ನಿಮ್ಗೆ ಪ್ರಿಪರೇಷನ್ಸ್ ಮಾಡ್ತಿರ್ತೀರಿ, ಸಿಕ್ಕಾಪಡೆ ಪ್ರಿಪರೇಷನ್ಸ್ ನಡೀತಿದೆ, 6 ಡೇಸ್ ನಡೀತಿದೆ, ನಿಮ್ ಫ್ರೆಂಡ್ಸ್ ಯಾರೋ ಫನ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಅನ್ಸೋದಿಲ್ವಾ ಅವ್ರ ತರ ನಾನು ಫನ್ ಮಾಡ್ಬೇಕು ಅನ್ಸಿಲ್ವಾ? ಅನ್ಸುತ್ತೆ ಸರ್, ಅನ್ಸುತ್ತಾ? ಬಟ್ ಅದಕ್ಕೆಲ್ಲ ಟೈಮ್ ಮುಂದೆ ಟೈಮ್ ತಗೊಳ್ಳೋಣ ಅಂತ. ಯೂಶಲಿ ನನ್ ಕಾನ್ಸೆಪ್ಟ್ ಏನಂದ್ರೆ ಲೈಕ್ ಲಾಸ್ಟ್ ಮೆಜರ್ಸ್ ಫಸ್ಟ್ ಮೆಜರ್ಸ್ ಅಂತ ಇರ್ತಾರಲ್ಲ, ಆತರ ಏನಿಲ್ವೇ ಇಲ್ಲ. ಜಸ್ಟ್ ಸ್ಮಾಲ್ ಡಿಫ್ರೆನ್ಸ್. ನಾವು ಸ್ಟಾರ್ಟಿಂಗ್ ಅಲ್ಲಿ ಕಷ್ಟಪಟ್ಟು ಓದಿ ಲಾಸ್ಟ್ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಅವರು ಫಸ್ಟ್ ಅಲ್ಲಿ ರಿಲ್ಯಾಕ್ಸ್ ಆಗಿ ಲಾಸ್ಟ್ ಅಲ್ಲಿ ಸ್ಟಾರ್ಟ್ ಓದ್ ಮಾಡಿದ್ರೆ. ಸೊ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಫಸ್ಟ್. ಕೆಸಿಟಿ ಎಕ್ಸಾಮ್ ರಿಸಲ್ಟ್ಸ್ ಬಂತು, 1358 ರ್ಯಾಂಕಿಂಗ್ ಕೂಡ ಬಂತು. ಅವತ್ತಿನ ಅಪ್ಪ ಅಮ್ಮ ಎಷ್ಟು ಖುಷಿ ಪಟ್ರು? ಇಲ್ಲ, ಅವರು ವರ್ಕ್ ಅಲ್ಲಿ ಇದ್ರು. ನಾನು ಮನೇಲಿ ಹೋಗ್ತೀನಿ ರಿಸಲ್ಟ್ಸ್ ನೋಡಿ, ಅವನು ಅವ್ರಿಗೆ ಫೋನ್ ಮಾಡಿ ಎಲ್ಲ ತಿಳಿಸಿದ ತಕ್ಷಣ ಅವರು ಕಂಗ್ರಾಚ್ ಮಾಡಿ ಸ್ವೀಟ್ ಅನ್ನೋದ್ರ ಅವ್ರಿಗೆ ಅವ್ರ ಕಣ್ಣಲ್ಲಿ ಯಾವ ರೀತಿ ಖುಷಿ ಇತ್ತು? ಅಪ್ಪ ಅಮ್ಮ ಕಣ್ಣಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು. ತಗೊಳ್ತಾನೆ ಪಕ್ಕ ಕಾನ್ಫಿಡೆನ್ಸ್ ಇತ್ತು. ಬಿಕಾಸ್ ಅದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಾನು ಸ್ವಲ್ಪ ಡೌನ್ ಆಗಿದೆ, ಅವಾಗ ಮೋಟಿವೇಟ್ ಮಾಡೋದ್ರಿಂದ ಅವಾಗ ನನ್ನ ಕಾನ್ಫಿಡೆನ್ಸ್ ಅವ್ರು ನೋಡಿದ್ರು. ಸೊ ಅದರಿಂದ ನಮ್ಗೆ ಕಾನ್ಫಿಡೆನ್ಸ್ ಇತ್ತು ನನಗೆ ಬಂದೇ ಬರುತ್ತೆ ಅಂತ. ಅಂಡ್ ಇವನ್ ನಾವು ಎಕ್ಸಾಮ್ ಬರೆದ ತಕ್ಷಣ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ, ಮಾರ್ಕ್ಸ್ ಚೆಕ್ ಮಾಡೋದು, ಆತರ ಬರುತ್ತೆ. ನಾವು ಎಲ್ಲಾ ಪಾಸಿಬಿಲಿಟೀಸ್ ನಾವು ಹೇಳ್ತಾ ಇರ್ತೀವಿ ಹೋಗಿ. ಸೊ ಅವರಿಗೆ ಇರ್ತದ ಪ್ರೌಡ್ ಮೂಮೆಂಟ್, ನನ್ ಮಗ ಈ ತರ ರ್ಯಾಂಕ್ ತಗೊಂಡಿದ್ದಾನೆ ಅಂತ ಸುತ್ತಮುತ್ತ ಅವ್ರಿಗೆ ಹೇಳಿದ್ರೆ ಯಾರ ರಿಲೇಷನ್ಸ್ ಏನಾದ್ರು? ಯೂಶಲಿ ನನ್ ಮುಂದೆ ಅವರು ಹೇಳ್ಕೊಳ್ಳಲ್ಲ, ಬಟ್ ಅಪ್ಪ ತುಂಬಾ ಪ್ರೌಡ್ ಪಡ್ತಾರೆ. ಅವ್ರ ಫ್ರೆಂಡ್ಸ್ ಗೆ ಹೇಳ್ಕೊತಾರೆ. ಅದ್ ನನಗೆ ಗೊತ್ತಿರಲ್ಲ, ಅವ್ರ ಫ್ರೆಂಡ್ಸ್ ನನಗ್ ಬಂದ ಹೇಳ್ದಾಗ ನನಗೆ ಗೊತ್ತಾಗುತ್ತೆ. ನನ್ ಮುಂದೆ ಏನ್ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ PS ಯೂನಿವರ್ಸಿಟಿ ಸಿಕ್ಕಿದ ಖುಷಿ ಆಯ್ತಾ, ಅಥವಾ ಇನ್ನೇನಾದ್ರು ಇನ್ನೂ ಬೆಟರ್ ಕಾಲೇಜ್ RV ಆ ತರ ಎಲ್ಲ ತಗೋಬೇಕು ಅಂತ ಆಸೆ? ಯೂಶಲಿ CT ಆಸ್ಪಿರೆಂಟ್ ಗೆ ಫಸ್ಟ್ ಪ್ರಿಫರೆನ್ಸ್ ಅದಿರುತ್ತದೆ. ಇವನ್ ಇಟ್ ವಾಸ್ ಫಾರ್ ಮೀ. ಬಟ್ ಹಂಗೆ ಹೋಗ್ತಾ ಅಲ್ಟಿಮೇಟ್ಲಿ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾವ ಕಾಲೇಜ್ ಆದ್ರೂ ಅದೇ ಇಂಪಾರ್ಟೆಂಟ್. ಸೊ ನಿಮ್ಗೇನಾದ್ರು ಈಗ ಡ್ಯೂರಿಂಗ್ ಲೈಕ್ ನಿಮ್ಗೆ ಆಲ್ರೆಡಿ ಲೈಕ್ 18-19 ಇಯರ್ಸ್ ಆಗಿದೆ. ಸೊ ಅಪ್ಪ ಅಮ್ಮ ಏನೋ ಸ್ಯಾಕ್ರಿಫೈಸ್ ಮಾಡಿರ್ತಾರ ಲೈಫ್ ಅಲ್ಲಿ ನಿಮ್ಗೋಸ್ಕರ. ಆತರ ಮಾಡಿ ನಿಮ್ಗೆ ಯಾವತ್ತೊಂದ್ ದಿನ ಗೊತ್ತಾದಾಗ ಅದೇ ನೀವ್ ಯಾವ ರೀತಿ ಫೀಲ್ ಮಾಡೋ ದಿನಗಳಿದೆಯಾ? ಐ ವುಡ್ ಸೇ ಲೈಕ್ ಪೇರೆಂಟ್ಸ್ ಎವ್ರಿ ಸೆಕೆಂಡ್ ಕೂಡ ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ ನಮಗೋಸ್ಕರ. ಅಂಡ್ ನಾವು ಅದಕ್ಕೆ ರೀಪೇ ಆಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕಂತ ನಾನೇ. ಚೆನ್ನಾಗಿ ನೋಡ್ಕೊಳ್ತೀವಿ. ಯಾವ ರೀತಿ ಚೆನ್ನಾಗಿ ನೋಡ್ಕೋಬೇಕು? ಅವ್ರು ಯೋಚನೆ ಬರ್ಬಾರ್ದು ಅವ್ರಿಗೆ ಜಾಸ್ತಿ. ಇವಾಗ ನನ್ ಬಗ್ಗೆ ಯೋಚನೆ ಇರ್ತದೆ, ಅವ್ರಿಗೆ ಜಾಸ್ತಿ ಮುಂದೆ ಯೋಚನೆ ಹೇಳೋದು. ಅಪ್ಪ ಅಮ್ಮನಿಗೆ ಯೋಚನೆ ಕೊಡದೇ ಇದ್ರೇನೆ ಅವ್ರು ಚೆನ್ನಾಗಿ ನೋಡ್ಕೊಂಡಾಗ. ಕರೆಕ್ಟ್ ಆಗಿ ಹೇಳುದು. ವೆರಿ ಗುಡ್. ಐ ಅಪ್ರಿಶಿಯೇಟ್ ದಿಸ್ ವರ್ಡ್. ಅಷ್ಟು ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ನಮ್ ಬಗ್ಗೆ ಯೋಚನೆ ಇಲ್ಲದ್ರೆ ಅವ್ರು ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು. ದಟ್ ಇಸ್ ದ ಬಿಗ್ಗೆಸ್ಟ್ ಗಿಫ್ಟ್ ವಿಚ್ ವಿ ಆರ್ ಗಿವಿಂಗ್. ಎಸ್ ಸರ್. ಸೊ ಓಕೆ. ಸೊ ಈಗ ಎಕ್ಸಾಮ್ ಟೈಮ್ ಅಲ್ಲಿ, ನಿಮ್ಮ KCT ಎಕ್ಸಾಮ್ಸ್ ಟೈಮ್ ಅಲ್ಲಿ, ಈಗ ಬೋರ್ಡ್ ಎಕ್ಸಾಮ್ಸ್ ಆಗುತ್ತೆ, ನಿಮ್ಗೆ ಆಕ್ಚುಲಿ ತುಂಬಾ ಕಡಿಮೆ ದಿನ ಟೈಮ್ ಇತ್ತು. ಹೌದು, 24 days 26 days ಅಷ್ಟೇ. ಸೊ ಏನ್ ಮಾಡಿದ್ಯಾ 26 days ಅಲ್ಲಿ? ಬೋರ್ಡ್ ಎಕ್ಸಾಮ್ಸ್ ಮುಗಿದ್ಮೇಲೆ ಒನ್ ಡೇ ರಿಲ್ಯಾಕ್ಸ್, ಆಮೇಲೆ CT ಗೆ ಒಂದು ಪರ್ಫೆಕ್ಟ್ ವೇ ವಿತ್ OMR ಶೀಟ್ಸ್ ಪ್ರಾಕ್ಟೀಸ್ ಆಗಿರ್ಲಿ, ಮಾಕ್ ಟೆಸ್ಟ್ ಕೊಡ್ತಾರದಾಗಿರ್ಲಿ, ಆತರ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಸೊ ಆಕ್ಚುಲಿ ಯು ಬಾಟ್ ಸಮ್ OMR ಶೀಟ್ಸ್ ಅಂತ? ಎಸ್, ಐ ಬಾಟ್ ಅಂಡ್ KCT ಸಪೋರ್ಟ್ ಸೀರೀಸ್, ಫ್ರೀ ಸೀರೀಸ್ ಇತ್ತು. ಅದರಲ್ಲಿ ನಾನು OMR ಲೈಕ್ ಆಕ್ಚುಲಿ ಏನ್ 60% ಬರುತ್ತೆ CET, ಆ ತರನೇ ಇತ್ತು ಒಂದು ಫಾರ್ಮ್ಯಾಟ್. ಅದನ್ನ ತಗೊಂಡು ಅಂಡ್ ಆಕ್ಚುಲಿ ಟೈಮರ್ ಕೂಡ ಅಲ್ಲೇ ಇತ್ತು. ನಮ್ಗೆ ಅವಾಗ ಒಂದು ಟೈಮ್ ಕನ್ಸ್ಟೆಂಟ್ ಅಲ್ಲೇ ನಮ್ಗೆ ಬಿಲ್ಡ್ ಆಗುತ್ತೆ. ಅಂಡ್ ಅಲಾಂಗ್ ವಿತ್ OMR ಪ್ರಾಕ್ಟೀಸ್. ಸೊ ನೀವ್ ಹೇಳೋದು ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ಆ ಟೈಮ್ ಅಲ್ಲೇ ಮೆನ್ಷನ್ ಮಾಡಿ ಅಂತ ಟೆಸ್ಟ್ ಸೀರೀಸ್ ನ ತಗೊಂಡು ಪ್ರಾಕ್ಟೀಸ್ ಮಾಡೋದು ತುಂಬಾ ಒಳ್ಳೇದು. ಎಸ್, ತುಂಬಾ ಒಳ್ಳೇದು. ಬಿಕಾಸ್ ಅಟ್ ಅಲ್ಟಿಮೇಟ್ ನಮ್ಗೆ ಟೈಮೇ ಇಂಪಾರ್ಟೆಂಟ್ ಆಗಿದೆ. ನಾನು ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ನನ್ ಜೊತೆನೆ ಯಾರೋ ರ್ಯಾಂಡಮ್ ಗಾಯ ಬರ್ದಿರೋದು. ನಾವು CET ಎಕ್ಸಾಮ್ ಮುಗಿಸ್ಕೊಂಡ್ ಬಂದು ಈಚೆಗಡೆ ಬಂದು ಲೈಕ್ ಒಂದು ಲಂಚ್ ಮಾಡ್ತಾ ಇದ್ವಿ. ಅವ್ರು ಹಂಗೆ ಮಾಡ್ತಾ, ಇಟ್ಸ್ ನಾಟ್ ಗುಡ್ ಲೈಕ್ ಈಸ್ಟ್ ಜಾಬ್ ಕೇಳಿಸ್ಕೊಂಬಾರ್ದು, ಬಟ್ ಹಂಗೆ ಕೇಳಿಸ್ತು ನನಗೆ. ಲೈಕ್ ಒಂದ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ಗೆ ಸ್ಟಾರ್ಟ್ ಮಾಡಿದೆ ಕ್ವಶನ್, 5 ಕ್ವಶನ್ ಮುಗಿಸಿದೆ, 3 ನಿಮಿಷ ಆಗ್ಬಿಟ್ಟೈತೆ ಆಲ್ರೆಡಿ ಅಂತ. ಅವಾಗ ನಮಗೆ ಟೈಮ್ ನಮಗೆ ಗೊತ್ತಾಗಲ್ಲ. ಅವಾಗ ನಮಗೆ ಗೊತ್ತಾಗುತ್ತೆ ಒಂದು 60 seconds ಇಂಪಾರ್ಟೆಂಟ್. ಮುಂಚೆನೆ ಆ ಟೆಸ್ಟ್ ಸೀರೀಸ್ ತಗೊಳ್ಳದೇ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ಮೈಟ್ ಬಿ ಸರ್. ಸೊ ಯು ಫೀಲ್ ದಟ್ ಟೆಸ್ಟ್ ಸೀರೀಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್. ಟೆಸ್ಟ್ ಸೀರೀಸ್ ಅಲಾಂಗ್ ವಿತ್ ಟೈಮ್. ಸೊ ಟೈಮ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್. ಯಾವುದೋ ರ್ಯಾಂಡಮ್ ಟೆಸ್ಟ್ ಸೀರೀಸ್ ತಗೊಳ್ಳೋದ್ರ ಬದಲು ಆ ಟೆಸ್ಟ್ ಸೀರೀಸ್ ಅಲ್ಲಿ ಟೈಮ್ ಕನ್ಸ್ಟೆಂಟ್ ಆ ತರ ಪ್ರಾಕ್ಟೀಸ್ ಮಾಡೋದು ಒಳ್ಳೇದು. ಅಂಡ್ OMR ಶೀಟ್ಸ್ ಯು ಟುಕ್ ಫ್ರಮ್ ಆನ್ಲೈನ್ ಅಂಡ್ ಯು ಪ್ರಾಕ್ಟೀಸ್ ಥ್ರೂ OMR ಶೀಟ್ಸ್. ಓಕೆ, ಸೊ ವೆರಿ ಗುಡ್ ಥಿಯರಿ ಆಕ್ಚುಲಿ. ಈಗ ಇಂಟಿಗ್ರೇಷನ್ ಅಲ್ಲಿ ಮಲ್ಟಿಪಲ್ ಕಾನ್ಸೆಪ್ಟ್ಸ್ ಇರುತ್ತೆ. ಎಸ್ ಸರ್. ಓಕೆ, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್, ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ,
ನೆಕ್ಸ್ಟ್ ಪಾರ್ಟ್ಸ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಇದೆಲ್ಲಾನು ಕೂಡ ಈಗ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಇದೇ ಮೆಥಡ್ ಯೂಸ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗ್ತಾ ಇತ್ತು. ಹೌ ವೆರಿ ವೇ ಪ್ರಾಕ್ಟೀಸ್, ದಟ್ ಈಸ್ ದ ಓನ್ಲಿ ವೇ. ನೀವು ಒನ್ ಟೈಮ್ ಕಾನ್ಸೆಪ್ಟ್ಸ್ ಓದಿ ನೀವು ಅದಕ್ಕೆ ಕೆಳಗಡೆ ಇರೋ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ರೆ ನೀವು KCT ಮಾಡಕ್ಕಂತ ನಾನು ಇಟ್ ಕ್ಯಾನ್ ಹ್ಯಾಪನ್, ಇಟ್ ಮೈಟ್ ನಾಟ್, ಅದೇ ಆತರ ಆಗುತ್ತೆ. ಬಟ್ ನೀವು ಒಂದ್ಸತಿ CET PYQs ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಈ ಕಾನ್ಸೆಪ್ಟ್ ಯೂಸ್ ಮಾಡ್ಬೋದು ಅಂತ. ದ ಮೋರ್ ಕ್ವಶನ್ಸ್ ಯು ಸಾಲ್ವ್, ದ ಮೋರ್ ನಾಲೆಜ್ ಯು ಗೆಟ್, ದ ಮೋರ್ ಮಿಸ್ಟೇಕ್ಸ್ ಯು ಮೇಕ್, ದ ಮೋರ್ ಪರ್ಫೆಕ್ಟ್ ಯು ಸಾಲ್ವ್. ಸೊ ಆದ್ರೆ ನಿಮ್ದು ಹೇಗಿತ್ತು ರೊಟೀನ್, ಡೈಲಿ ರೊಟೀನ್ ಹೇಗಿತ್ತು? ಡೈಲಿ ಸರ್ ಮಾರ್ನಿಂಗ್ ನಾನು ಸ್ಟಾರ್ಟಿಂಗ್ ಜಿಮ್ ಹೋಗ್ತಿದ್ದೆ. ಬೆಳಿಗ್ಗೆ 5 o'clock ಎದ್ದು ಜಿಮ್ ಹೋಗಿ ಅಂಡ್ 8 ಗೆ ಬಂದು ಕಾಲೇಜಿಂದ ಬಂದಿದ ತಕ್ಷಣ ನನ್ನ CET ಪ್ರಿಪರೇಷನ್ ಅದನ್ನ ಸ್ಟಾರ್ಟ್ ಮಾಡೋದು. ಸೊ 3:30 ಬರ್ತಿದ್ರಿ? 3:30 ಬರ್ತಿದೆ. ಆಮೇಲೆ ನನ್ಗೆ ಎಲ್ಲಿವರೆಗೂ ನನ್ ಬಾಡಿ ಟೇಕ್ ಆಗುತ್ತೆ ನಂಗೆ ಇದ್ದೇ ಬರೋವರೆಗೂ ಓದ್ತಿದ್ದೆ. ಆಮೇಲೆ ಬೆಳಿಗ್ಗೆ ನಂಗೆ ಎಚ್ಚರ ಆಗ್ಬಿಡೋದು, ಯೂಶಲ್ ಲೈಕ್ ಅದು ರೂಟೀನ್ ಆಗಿದ್ದಲ್ಲ. ಸೊ ಹಂಗೆ ಎಚ್ಚರ ಆಗಿ ಹಂಗೆ. ಬಟ್ ನನ್ನ ಯಾವಾಗ ಮಿಡ್ ಟರ್ಮ್ಸ್ ಬಂದಾದ್ಮೇಲೆ ಸ್ವಲ್ಪ ಜಿಮ್ ಕಟ್ ಡೌನ್ ಮಾಡ್ಬೇಕು, ಅದನ್ನು ಅಂತೆಲ್ಲ ಕಟ್ ಡೌನ್ ಮಾಡಿ ಲೈಕ್ ಆ ಹಾಬಿನ ಬಿಟ್ಟು ನೆಕ್ಸ್ಟ್ ಬರೀ ಆ ಟೈಮ್ ಕೂಡ CET ಗೆ ಫೋಕಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಮಾರ್ನಿಂಗ್ ಅವರ್ಸ್. ಸೊ ಯೂಶಲಿ ನಾನು ಮಾರ್ನಿಂಗ್ ಪರ್ಸನ್. ಮಾರ್ನಿಂಗ್ ರಿಫ್ರೆಶ್ ಅನ್ಸುತ್ತೆ. ಸೊ ಅವಾಗ ಏನಾದ್ರು ಅರ್ಥ ಆಗಿರೋ ಕಾನ್ಸೆಪ್ಟ್ಸ್ ಇದ್ರೆ ಅದನ್ನ ಸ್ವಲ್ಪ ಇಟ್ಕೊಂಡು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದೆ. ಈಗ ಕ್ಲಾಸ್ ಅಲ್ಲಿ ನೀವು ರೆಕಾರ್ಡೆಡ್ ಕ್ಲಾಸಸ್ ನೋಡ್ತಿದ್ರಾ, ಲೈವ್ ಕ್ಲಾಸಸ್ ನೋಡ್ತಿದ್ರಾ? ಬ್ಯಾಕ್ಲಾಗ್ ಇದ್ದಿದ್ರಿಂದ ರೆಕಾರ್ಡೆಡ್ ಕ್ಲಾಸಸ್. ಸೊ ಲೈವ್ ಕ್ಲಾಸ್ ಬಂದು ಕೇಳೇ ಇಲ್ವಾ? ಹಾಗಾದ್ರೆ ಲೈವ್ ಕ್ಲಾಸ್ ನಾನು ಕೇಳ್ತಿರ್ಲಿಲ್ಲ, ಜಾಸ್ತಿ ಕೇಳೇ ಇಲ್ಲ. ಬಿಕಾಸ್ ನಂದು ಏನಿದ್ರು ಫಸ್ಟ್ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ, ಒನ್ ಟೇಕ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ಆಸ್ ಟೈಮ್. ಸೊ ನಮ್ ಸಿಲೆಬಸ್ ಆಕ್ಚುಲಿ ನವೆಂಬರ್ ಎಂಡ್ ಡಿಸೆಂಬರ್ ಫಸ್ಟ್ ವೀಕ್ ಮುಗಿತಾ ಇತ್ತು. ಹೌದು. ಸೊ ನೀವು ಆಕ್ಚುಲಿ ಯಾವಾಗ ಮುಗಿಸಿದ್ರಿ? ನಾನು ಡಿಸೆಂಬರ್ ಎಂಡಿಂಗ್ ಅಲ್ಲಿ ಮುಗಿಸ್ಬಿಟ್ಟಿದೆ. ನಾನು ಲೈವ್ ಕ್ಲಾಸ್ ನೋಡಿಲ್ಲ ಅಂದ್ರೂ ಸಾಲ್ವ್ ಮಾಡ್ಕೊಂಡ್ ಬರ್ತೀನಿ. ಎಲ್ಲಾನು ಕಂಪ್ಲೀಟ್ ಮಾಡ್ಕೊಂಡು ಅಲಾಂಗ್ ವಿತ್ ದ ಕ್ವಶನ್ಸ್, ನಾಟ್ ಜಸ್ಟ್ ದ ಕ್ಲಾಸಸ್, ಕ್ವಶನ್ಸ್ PYQs ಅದ್ರ ಜೊತೆ ಬರ್ತಾ ನಾನು ಡಿಸೆಂಬರ್ ಆಲ್ಮೋಸ್ಟ್ ಅಂಡ್ ಐ ಗೆಸ್ ದ ಲಾಸ್ಟ್ ಕ್ಲಾಸಸ್ ಲಾಸ್ಟ್ ಮ್ಯಾಕ್ಸ್ ಅಥವಾ ಅದೊಂದು ಮುಗೀತು. ಆ ಟೈಮಲ್ಲಿ ನಾನು ಮುಗಿಸ್ಬಿಟ್ಟೆ. ಆಲ್ಮೋಸ್ಟ್ ಒಟ್ಟಿಗೆ ಮುಗಿಸ್ಬಿಟ್ಟೆ. ಬಟ್ ಈ ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಬಂದಾಗ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ. ಆ ಟೈಮಲ್ಲಿ KCT ಓದಿದ್ರಾ? ಜನವರಿಯಿಂದ ಬಂದಾಗ 11th ಪ್ರಿಪರೇಷನ್ ಮಾಡಿದೆ ನಾನು. KCT 12th ಅದೊಂದು ಪಾರ್ಟ್ ಆಗಿತ್ತು. ಇವನ್ 11th ಕೂಡ ಕೇಳ್ತಾರೆ CET. ಬೋರ್ಡ್ಸ್ ಅಂದ್ರೆ ಬರೀ ಸೆಕೆಂಡ್ PU, ಅದೇ CET 11th ಕೂಡ ಕೇಳ್ತಾರೆ. ಸೊ ಆ 11th ರಿವಿಷನ್ ಕೂಡ ಆ ಕ್ಲಾಸಸ್ ಎಲ್ಲ ಮಾಡಿ ಅಂಡ್ ಇವನ್ JE ಟೈಮ್ ಬಂತ ಅವಾಗ. ಅದು ಪ್ರಿಪರೇಷನ್ಸ್ ಕೊಟ್ಟಿ ಅದನ್ನ ಕ್ಲಿಯರ್ ಮಾಡ್ತೀನೋ ಮಾಡಿದ್ರೆ ಅದು ಸೆಕೆಂಡರಿ. ಬಟ್ ಪ್ರಿಪರೇಷನ್ಸ್ ಒಂದು ಇದೆ, ಸ್ವಲ್ಪ ದಿನ ಓದಿದ್ರೆ ಮತ್ತೆ JE 1 week ಒಂದು ಡೆಡಿಕೇಟ್ ಮಾಡಿದೆ. ದಟ್ ಇಸ್ ನಾಟ್ ಮೈ ಅಲ್ಟಿಮೇಟ್ ಗೋಲ್, ಬಟ್ ಒಂದು ಪ್ರಿಪರೇಷನ್ ಕೊಟ್ಟಿ ಒಂದು ಯಾವುದೋ ಒಂದು ಮಾಡಕ್ ಹೋಗ್ತೀವಿ, ಒಂದ್ ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡೋಣ ಅಂತ. ಅದು ಇಟ್ ಮೈ ಬಿ ಹೆಲ್ಪ್ ಇನ್ CET. ಸೊ ಅಲ್ಟಿಮೇಟ್ಲಿ ಏನೇ ಮಾಡಿದ್ರು KCT ಹೆಲ್ಪ್ ಆಗೋ ರೀತಿನೇ ಯೋಚನೆ ಮಾಡಿ ಮಾಡ್ತಾ ಇದ್ರಿ. ಏನೇ ಮಾಡಿದ್ರಿ ಯಾವ್ದಾದ್ರು ಮೂವಿ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಅದ್ರ ಮೂವಿ ಕಂಪೇರ್ ಮಾಡ್ಕೊಂಡು ನೀವು ನೋಡಿರೋ ಮೂವಿ? ನಾನ್ ನೋಡಿರೋ ಮೂವಿ ಹೇಳ್ಬೇಕಂದ್ರೆ ಯೂಶಲಿ ನಾನು ಕಿರಿಕ್ ಪಾಡಿ ಹೋಗಂತಿ. ಓಕೆ. ಸೊ ಕಿರಿಕ್ ಪಾಟಿ. ಸೊ ಕಿರಿಕ್ ಪಾಟಿ ಟೈಪ್ ಅಲ್ಲಿ ಏನೋ ಆಗಿಲ್ವಾ ನಿಮ್ ಲೈಫ್ ಅಲ್ಲಿ? ಏನು ಆಗಿಲ್ಲ ಅಂತ ಕರ್ಣಂತರ ಏನೋ ಆಗಿರೋದು ಕಾಣಿಸ್ತೀವಲ್ಲ ನನಗೆ. ಕಾಣಿಸ್ತಿಲ್ಲ, ಸಾವಿ ಇಲ್ಲ, ಸಾವಿ ಜೋಸೆಫ್. ಆದ್ರೆ ಅದೇ ಬರ್ಬೇಕು ಅಂತೇನಿಲ್ಲ. ಇಟ್ಸ್ ರೆಪ್ಲಿಕಾ ಆಫ್ ದಟ್. ಏನೋ ಬಂದು ಹೋಗಿದೆ ಅಂತ. ಬಂದು ಹೋಗಿದೆ. ಬಟ್ ದಟ್ಸ್ ನಾಟ್ ಅದು ಕಾಮನ್ ಅದು ಚೈಲ್ಡ್. ಸೊ ಅಪಾರ್ಟ್ ಫ್ರಮ್ ದಟ್, ಅಂದ್ರೆ ಕಿರಿಕ್ ಪಾಟಿಯಲ್ಲಿ ಯಾವ ರೀತಿ ರೆಪ್ಲಿಕಾ ಮಾಡ್ಕೊಳ್ತೀರಾ ನೀವು? ಕಿರಿಕ್ ಪಾಟಿಲಿ ಇಟ್ಸ್ ನಾಟ್ ನಂದು ಎಜುಕೇಶನ್ ಅಂದ್ರೆ ನಾನು ಕಂಪೇರ್ ಲೈಕ್ ಜಸ್ಟ್ ಸ್ಟಡೀಸ್ ಅಂತ ಅಲ್ಲ, ಲೈಕ್ ದ ವೇ ಹೆಂಗಿರ್ಬೇಕು ಅಂತ. ದಟ್ ಇಸ್ ದ ಕಾಲೇಜ್ ಲೈಫ್. ಅಲ್ಲಿ ನಂದು ಕೂಲ್ ಆಗಿ ಇರ್ಬೇಕು. ಏನಕ್ಕೆ ಹೇಳಿದೆ ಅಂತಂದ್ರೆ ದಿಸ್ ಮೂವಿ ನಾನು ಆತರ ಇರ್ಬೇಕಾಗಿತ್ತು, ಲೈಕ್ ನಾನು ಆತರ ಎಂಜಾಯ್ ಮಾಡ್ಬೇಕಾಗಿತ್ತು. ಸ್ವಲ್ಪ ಇವಾಗ ನೀವು ಎಂಜಾಯ್ ಮಾಡಿ ಅಂದ್ರೆ ಅಷ್ಟು ಲೆವೆಲ್ ಮಾಡದೇ ಇದ್ರು ಸೊ ಒಂದೆಲ್ಲೋ ಒಂದ್ ಕಡೆ ರೀಚ್ ಆಗಿದ್ದು ಚೆನ್ನಾಗಿರ್ತೀವಿ ಅಂತ ಅದು ಅನ್ಸಿತ್ತು. ಆತರ ನಾನು ಎಂಜಾಯ್ ಮಾಡ್ಬೇಕಿತ್ತು. ಸುಮ್ನೆ ಚೈಲ್ಡ್ಹುಡ್ ಎಲ್ಲ ಅಷ್ಟ ಮತ್ತೆ ಸಿಗಲ್ಲ, ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ ಅನ್ಸಿತ್ತು. ಬಟ್ ಎಂಜಾಯ್ಮೆಂಟ್ ಇತ್ತು, ಆ ಲೆವೆಲ್ ಇರ್ಲಿಲ್ಲ. ಓಕೆ. ಸೊ ಈಗ KCT ಪ್ರಿಪರೇಷನ್ಸ್ ಟೈಮ್ ಅಲ್ಲಿ ಅಥವಾ JE ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಗೊತ್ತಾಯ್ತು ನನ್ ಕೈಲಿ ಆಗಲ್ಲ ಇದು, ಸೊ ನಾನು ಮೇನ್ಸ್ ಕ್ರ್ಯಾಕ್ ಮಾಡಿ ನಾನು ಒಳ್ಳೆ ಕಾಲೇಜ್ ಸೇರ್ಕೊಳಕ್ ಆಗಲ್ಲ. ಸೊ ಆ ರೀತಿ ಬಂದ KCT ಕೂಡ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ನನ್ ಕೈಲಿ ಆಗಲ್ಲಪ್ಪ ಇದು KCT ಪ್ರಿಪರೇಷನ್ಸ್ ಅಂತ ಅನ್ಕೊಂಡಿದ್ದ ಟೈಮ್ ಇದೆಯಾ? ಸರಿ ಇದೆ. ಯಾವಾಗ? ಡ್ಯೂರಿಂಗ್ ದ ಮಿಡ್ ಟರ್ಮ್ ಅಕ್ಟೋಬರ್ ಟೈಮ್ ಅಲ್ಲಿ 2024 ಅಕ್ಟೋಬರ್ ಟೈಮ್ ಅಲ್ಲಿ ನಂಗೆ ಆತರ ಅನ್ಸಿತ್ತು. ಬಟ್ ಐ ಕೇಮ್ ಬ್ಯಾಕ್ ವಿತ್ ಸ್ಟ್ರಾಂಗ್ ವಿಲ್. ಓಕೆ. ಯಾವ ರೀತಿ? ಲೈಕ್ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಯೂಶಲಿ ಬ್ಯಾಕ್ಲಾಗ್ಸ್ ಅಂತ ನಾನು ಮೆನ್ಷನ್ ಮಾಡಿದೆ. ಸೊ ಅದನ್ನ ಕ್ಲಿಯರ್ ಮಾಡಕ್ ಆಗ್ತಿಲ್ಲ ಅಂತ ಅನ್ಸಿ ಅಂಡ್ ಅದಕ್ಕೆ ನಾನು ಜಿಮ್ ಕಟ್ ಡೌನ್ ಮಾಡಿ ಆ ಟೈಮ್ ನ ಸ್ಟಡೀಸ್ ಎಲ್ಲ ಹಾಕಿ ಐ ಗೇವ್ ಮೋರ್ ಟೈಮ್ ಟು
ಸ್ಟಡೀಸ್ ಪರ್ಪಸ್. ಸೊ ಸ್ಯಾಕ್ರಿಫೈಸಸ್ ಅಂತ ಮಾಡಿದ್ರೆ ನಿಮ್ಮ ಎಜುಕೇಶನ್ ಏನು ಬಿಗ್ಗೆಸ್ಟ್ ಸ್ಯಾಕ್ರಿಫೈಸ್ ಅಂತ ಅನ್ಸುತ್ತೆ? ಬಿಗ್ಗೆಸ್ಟ್ ಸ್ಯಾಕ್ರಿಫೈಸ್ ಒಂದು ಹಾಬಿ ಆಫ್ ಮ್ಯೂಸಿಕ್, ಮೈ ಪ್ಯಾಷನ್, ಅದೇ ಸ್ಯಾಕ್ರಿಫೈಸ್ ಮಾಡಿ ಆ 1 year, ಆ ಒಂದು ಪರ್ಟಿಕ್ಯುಲರ್ ಇಯರ್. ಸೊ ಬಾಡಿ ಬಿಲ್ಡ್ ಮಾಡಕ್ ಕೂಡ ನಿಲ್ಸಿದ್ರಿ? ಓಕೆ. ಸೊ ಅಲ್ಟಿಮೇಟ್ಲಿ ಯು ಫೆಲ್ಟ್ ದಟ್ ಎಜುಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್. ಎಲ್ಲ ಫನ್ ಆಕ್ಟಿವಿಟೀಸ್ ಅಥವಾ ಪ್ಯಾಷನ್ಸ್ ಅಂತ ಏನಂತ ಅದೆಲ್ಲ ಕಟ್ ಡೌನ್ ಮಾಡಿ ಯು ಜಸ್ಟ್ ಪುಟ್ 100% ಯುವರ್ ಸ್ಟಡೀಸ್. ಓಕೆ, ಗ್ರೇಟ್. ಸೊ ಕೆಲವು ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತೀನಿ. ಓಕೆ, ರ್ಯಾಂಡಮ್ ಕ್ವಶನ್ಸ್. ಯು ಕ್ಯಾನ್ ಜಸ್ಟ್ ಗಿವ್ ದ ಆನ್ಸರ್ಸ್. ಎಷ್ಟು ಮಂತ್ ಇನ್ಕಮ್ ಬಂದ್ರೆ ಖುಷಿ ಆಗುತ್ತೆ ನೆಕ್ಸ್ಟ್ ಕೆಲಸ ಸಿಕ್ಕದ್ಮೇಲೆ? ಎಷ್ಟು ಡ್ರೀಮ್ ಪ್ಯಾಕೇಜ್ ತಗೋಬೇಕು ಅಂತ? ಡ್ರೀಮ್ ಪ್ಯಾಕೇಜ್ ಇಲ್ಲ, ಸಫಿಶಿಯಂಟ್ ಬಂದ್ರೆ ಸಾಕು. ಸೊ ಓಕೆ, ಎಷ್ಟು ಪ್ಯಾಕೇಜ್ ತಗೋಬೇಕು ಅಂತ ಅನ್ಸಿದೆ? ಈಗ ನೀವು ಹೇಳಿದ್ರಿ ಲೈಕ್ ಅವರೇಜ್ ಪ್ಯಾಕೇಜ್ ಇಷ್ಟಿದೆ ಅಂತ. ನಿಮ್ಗೆ ಎಷ್ಟು ಪ್ಯಾಕೇಜ್ ಬಂದ್ರೆ ಖುಷಿ ಆಗುತ್ತೆ ಫ್ಯೂಚರ್ ಅಲ್ಲಿ? ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಹೇಳಿದ್ರು ಇಷ್ಟು ಬಂದ್ರೆ ಮೋರ್ ದನ್ 35 ಅಷ್ಟು ನಾನು ಟಾರ್ಗೆಟ್ ಮಾಡಿ ಎಲ್ ಪಿ. ಸೊ ಬಿಗಿನಿಂಗ್ ಎಲ್ಲ ಅಷ್ಟು ಟಾರ್ಗೆಟ್ ಮಾಡಿ ನಾನು ತಗೋತೀನಿ, ಕಾನ್ಫಿಡೆನ್ಸ್ ನಾನು ಬೆಳೆಸ್ತೀನಿ. ಓಕೆ, ಇದೆ ಆಲ್ರೆಡಿ. ಎಸ್ ಸರ್. ಸೊ ಈಗ ಯಾರಾದ್ರು ನಮ್ಮ ಕನ್ನಡ ಮೂವಿ ಇಂಡಸ್ಟ್ರಿಗೆ ಯಾರಾದ್ರೂ ನಿಮ್ಮ ಲೈಫ್ ಸ್ಟೋರಿನ ಬಯೋಪಿಕ್ ಮಾಡ್ತಾರೆ ಅಂದ್ರೆ ಯಾರ ಕೈಲಿ ಮಾಡ್ಸಕ್ ಇಷ್ಟಪಡ್ತೀನಿ? ತುಂಬಾ ಸಣ್ಣ ಆಗ್ಲಿ, ನಾವು ನೀವು ಬೆಳಿತೀರ ಅಂತಾನೆ ಅನ್ಕೋಣ. ಸೊ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀವಿ? ನಾನೇ ಮಾಡ್ತೀನಿ. ನೀವೇ ಹೀರೋ ಹೋಗ್ತೀರಾ? ಸೊ ಕಂಪೋಸಿಂಗ್, ಮ್ಯೂಸಿಕ್ ಕಂಪೋಸಿಂಗ್ ಎಲ್ಲ ಡೈರೆಕ್ಷನ್ ನನಗೆ ಕಲ್ಸ್ಕೊಡ್ತೀರಾ? ಸೊ ಡೈರೆಕ್ಷನ್ ಯಾರು ಮಾಡೋದು ಚೆನ್ನಾಗಿರುತ್ತೆ ಹೇಳ್ತೀವಿ. ಯಾರು ಮಾಡಿದ್ರೆ ನಿಮ್ ಲೈಫ್ ಚೆನ್ನಾಗಿರ್ಬೋದು ಅಂತ ಅನ್ಸುತ್ತೆ ನೀವು ನೋಡಿದ್ರಿ? ನಮ್ ಯೋಗರಾಜ್ ಭಟ್ರು ಕೊಡ್ಬೋದಾ? ಆತರ ಅದ್ರ ಹೋಗಿದ್ದ ನಾನು ಹೊಸ ಪ್ರತಿಭೆಗಳಿಗೆ ಅವ್ರಿಗೆ. ಓಕೆ, ಯಾವ ಲೆವೆಲ್ ಆಗತ್ತೆ ನೋಡಿ. ಓಕೆ, ಸೊ ಈಗ KCT ಪ್ರಿಪರೇಷನ್ಸ್ ಮಾಡ್ಕೊಂಡಿರ್ತೀವಿ. ಸೊ ಯಾವ್ದೋ ಒಂದು ಪಾಯಿಂಟ್ ಆಫ್ ವ್ಯೂ ಮಿಸ್ಟೇಕ್ ಮಾಡಿರ್ತೀವಿ. ಅದನ್ನ ಓವರ್ ದಿ ಟೈಮ್ ಗೊತ್ತಾಗ್ತಾ ಬರುತ್ತೆ. ಓಕೆ, ತಪ್ಪು ಮಾಡಿದ್ದೇ ಇದ್ರೆ ಇನ್ನೂ ರಿಸಲ್ಟ್ ಚೆನ್ನಾಗಾಗ್ತಿತ್ತು ಅಂತ ಯಾವ್ದಾದ್ರು ತಪ್ಪ ಆತರ ಇದೆಯಾ? ಪ್ರೊಕ್ರಾಸ್ಟಿನೇಷನ್, ಡಿಲೇ ಮಾಡೋದು, ಅದನ್ನ ನಾನು ಓವರ್ಕಮ್ ಮಾಡಕ್ಕೆ ನಾನು ಸೆಕೆಂಡ್ ಟ್ರಾವೆಲ್ ಇದ್ದಿದ್ರೆ ಮತ್ತೆ ಹೋಗಿ ಅಲ್ಲಿ ಯಾಕೆ ಪ್ರೊಕ್ರಾಸ್ಟಿನೇಷನ್ ಮಾಡ್ತೀವಿ? ಏನ್ ಕಾರಣಕ್ಕೆ? ಒನ್ ಈಸ್ ಸ್ಟಾರ್ಟಿಂಗ್ ನಂಗೆ ಡಿಲೇ ಆಗ್ಬಿಟ್ಟಿತ್ತು ಬ್ಯಾಚ್ ತಗೊಳ್ಳೋದ್ರಲ್ಲಿ. ಅಂಡ್ ಆ ಪ್ರೊಕ್ರಾಸ್ಟಿನೇಷನ್ ನಾನು ಬೆಳೆಸ್ಕೊಳ್ದೆ ಇದ್ದಿದ್ರೆ ಡ್ಯೂರಿಂಗ್ ದ 11th JEE ಪ್ರಿಪರೇಷನ್ ಅಲ್ಲೇ ಇದ್ದಿದ್ರೆ ಅವಾಗಿಂದ ಚೆನ್ನಾಗಿತ್ತು. ಮೇ ಬಿ ಇದನ್ನ ಆಮೇಲೆ ಓದೋರು ಕೂಡ ಆಗತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತಾ? ತುಂಬಾ ಆಯ್ತು. ಬಿಕಾಸ್ 10th ಎಕ್ಸಾಮ್ ಅಲ್ಲಿ ನಾವು ತುಂಬಾ ಒಳ್ಳೆ ಪರ್ಸೆಂಟ್ ತಗೊಂಡಿದ್ವಿ. 98.6 ಬಂದಿದೆ. 98.6 ಇಬ್ರು ಪಾಸ್ ಆಗ್ತಿದ್ರಲ್ವಾ? ಅದಕ್ಕೆ ಸ್ವಲ್ಪ ಓವರ್ ಅಂಬಿಷಿಯಸ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಆರಾಮ ಮಾಡ್ಬೋದು ಅಂದ್ರೆ ಏನು ಲೆವೆಲ್ ಗೊತ್ತಿರ್ಲಿಲ್ಲ. ಆಳ ತಿಳಿದೆ ಬಾವಿ ಸಮುದ್ರಕ್ಕೆ ಆಯ್ತಾಯ್ತು. ಬಟ್ ಓವರ್ ಟೈಮ್ ಗೊತ್ತಾಯ್ತು ಐ ಆಮ್ ನಾಟ್ ದ ಓನ್ಲಿ ಒನ್. ತುಂಬಾ ಜನ ಈ ಕೆರೆ ಇದ್ದಾರೆ. ಓಕೆ, ಸ್ಟ್ರಾಟಜಿ ಮತ್ತೆ ಸ್ಟಡಿ ಸೀಕ್ರೆಟ್ಸ್ ಅಂತ ಬಂದ್ರೆ, ಸೊ ಈ ರೀತಿ ಒಂದು ಸ್ಟಡಿ ಸೀಕ್ರೆಟ್ ಇದೆ ಸರ್, ನಾನು ಯಾರಿಗೂ ಹೇಳಿಲ್ಲ ಇಷ್ಟು ದಿನ, ಈಗ ರಿವೀಲ್ ಮಾಡ್ತಾ ಇದ್ದೀನಿ ಸರ್ ಅಂತಂದ್ರೆ ಏನಾದ್ರು ಇದೆಯಾ? ಸ್ಟಡಿ ಸೀಕ್ರೆಟ್ಸ್ ಎಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ. ನಾನು ಏನೇನ್ ಮಾಡಿದೆ ರಿವಿಷನ್, ಟೈಮ್ ಟು ಟೈಮ್ ರಿವಿಷನ್, ಅಂಡ್ ಆ ತರ ಓದ್ಬೇಕು. ಅಂಡ್ ಎವ್ರಿ ನುಕ್ ಅಂಡ್ ಕಾರ್ನರ್ ಇದು ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಎಸ್ಪೆಷಲಿ ನಾವು PU ಕ್ಲಿಯರ್ ಮಾಡ್ಬೇಕಂದ್ರೆ PUಲಿ MCQs ಎಲ್ರಿಗೂ ಬ್ಯಾಕ್ ಆಗುತ್ತೆ. MCQs ಡಿಸ್ಕ್ರಿಪ್ಟಿವ್ ಎಲ್ರು ಮಾಡ್ತಾರೆ, MCQs ಅದೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇವನ್ ಆ ಅಪ್ರೋಚ್ ಕೂಡ CET ಬೇಕು. ಸೊ ಅದಕ್ಕೆ ಎವ್ರಿ ನುಕ್ ಅಂಡ್ ಕಾರ್ನರ್ ಆ ವರ್ಡ್ ನ ತಲೆಯಲ್ಲಿ ಇಟ್ಕೊಂಡು ನಾವು ಓದ್ಬೇಕು. ಅಂಡ್ ದರ್ ಇಸ್ ಅ ವೇ ಟು ರೀಡ್ NCERT ಟೆಕ್ಸ್ಟ್ ಬುಕ್ಸ್. ಅದೇ ಆ ವೇ ಹೋದ್ರೆ ನಮಗೆ ವಿ ಕ್ಯಾನ್ ಕಂಪ್ಲೀಟ್ಲಿ ಕ್ರ್ಯಾಕ್ ದೋಸ್. ಓಕೆ, ಸೊ ಆಕ್ಚುಲಿ ಬಂದು ಒಬ್ಬ KCT ಆಸ್ಪಿರೆಂಟ್ ಎಷ್ಟು ಅವರ್ ಓದ್ಬೇಕು? ಜಸ್ಟ್ KCT ಆಸ್ಪಿರೆಂಟ್ ಫೋಕಸ್ ಮಾಡ್ತೀವಿ ಅಂದ್ರೆ ಅವ್ರು ಲೈಕ್ ಜಾಸ್ತಿ ಬರ್ಡನ್ ಜಾಸ್ತಿ ಇಷ್ಟ ಅವರ್ 14, 15, 16 ಅವರ್ಸ್ ಆ ತರ ಪಾಠ ಕೇಳಿ ಆ ಎಫೆಕ್ಟಿವ್ ಆಗಿ ನಾವು ಓದೋ ಟೈಮ್ ನಾವು ಕ್ವಾಲಿಟಿ ಅಂತ ನಾವು ಔಟ್ಪುಟ್ ತೆಗೆದ್ರೆ ಎಫಿಷಿಯನ್ಸಿ ತುಂಬಾ ಹೈ ಇದೆ. ನಾವು ಓದೋ ಟೈಮ್ ಯುಟಿಲೈಸ್ ಮಾಡಿದ್ರೆ ಸಾಕು, ಸಫಿಶಿಯಂಟ್ ಟೈಮ್ ಫೋಕಸ್ ಮಾಡಿದ್ರೆ ಸಾಕು. ಅಂಡ್ ಗೆಟ್ ಗುಡ್ ಸ್ಲೀಪ್, ಅದು ಇಂಪಾರ್ಟೆಂಟ್. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯುವರ್ JEE ಪ್ರಿಪರೇಷನ್ಸ್ ಅಂದ್ರೆ JEE ಎಕ್ಸಾಮ್ಸ್ ಪ್ಯಾಟರ್ನ್ KCT ಎಕ್ಸಾಮ್ಸ್ ಪ್ಯಾಟರ್ನ್ ಡಿಫರೆನ್ಸ್ ಏನು? JEEಗೆ ಯು ನೀಡ್ ತುಂಬಾ ಕಾನ್ಸೆಪ್ಟ್ಸ್ ಬೇಕಿತ್ತು, ತುಂಬಾ ಥಿಂಕಿಂಗ್ ಸ್ಕಿಲ್ಸ್ ಇರಬೇಕಿತ್ತು. ರಾದರ್ ದನ್ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರೋದ್ರಿಂದ ಆ ಒಂದೊಂದು ಕ್ವಶನ್ ಏನೇನು ವರ್ಡ್ ಇಂಪ್ಲಿಮೆಂಟ್ ಮಾಡ್ತಿದೆ ಅದನ್ನ ಹೆಂಗೆ ನಾವು ರಾದರ್ ದನ್ ಫಾರ್ಮುಲಾ ಇಸ್ ಜಸ್ಟ್ ಲೈಕ್ ಎ ಟೂಲ್. ನಾವು ಅದ್ ಆನ್ಸರ್ ತೆಗಿಯಕ್ಕೆ ಅದ್ ಆನ್ಸರ್ ನ ಡೆಪಿಕ್ಟ್ ಮಾಡಕ್ಕೆ ಆ ಥಿಂಕಿಂಗ್ ಸ್ಕಿಲ್ ಇರಬೇಕು. ಟೂಲ್ ಅದನ್ನ ಫಾರ್ಮುಲಾ ಯೂಸ್ ಮಾಡಿ ನಮ್ ಫೈನಲ್ ಆನ್ಸರ್ ತೆಗಿಯೋದು. ಅದನ್ನ ಥಿಂಕಿಂಗ್ ಸ್ಕಿಲ್ಸ್ ತುಂಬಾ ಇತ್ತು. ಅಂಡ್ ವ್ಯಾಸ್ಟ್ ಸಿಲೆಬಸ್ NCERT ಅಂತ ಅವರು ಜಸ್ಟ್ NCERT ಪ್ರೆಸೆಂಟ್ ಇರಿ ಕೇಳಲ್ಲ, ಇಂಡೆಪ್ತ್ NCERT ಪ್ರಾಪರ್ಟೀಸ್. ಎಸ್ ಸರ್. ಅಂಡ್
ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಯೂಶಲಿ ಅಷ್ಟೊಂದು ಇರಲ್ಲ. ಯೂಶಲಿ ಒಂದು 4 minutes ಪರ್ ಕ್ವಶನ್ ಸಿಗುತ್ತೆ ನಿಮ್ಗೆ, ಈಸಿಯಾಗಿ ಸಿಗುತ್ತೆ. ಬಟ್ CET ಆತರ ಅಲ್ಲ. ವಿಲ್ ಗೆಟ್ ಮ್ಯಾಕ್ಸಿಮಮ್ 1 minute ಅಂತ ನಾವು ಒಂದು ಡೆಡ್ ಲೈನ್ ಆಧಾರ ಇಟ್ಕೊಬೇಕು ಪರ್ ಕ್ವಶನ್. ಅಂಡ್ ಅದಕ್ಕೂ ಡಿಫ್ರೆಂಟ್ ಅಪ್ರೋಚ್ ಇರಬೇಕು. ಅಂಡ್ ಮೆನಿ ಜೆ ಆಸ್ಪಿರೆಂಟ್ಸ್ ಐ ಹ್ಯಾವ್ ಸೀನ್ ದಟ್ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ದಿರ CET ಮಾಡಕ್ ಆಗ್ದಿರೋ. ದ ಥಿಂಗ್ ಇಸ್ ದಟ್ ಅವ್ರಿಗೆ ಕ್ವಶನ್ಸ್ ಮಾಡಕ್ ಆಗಲ್ಲ ಅಂತಿಲ್ಲ, ಅದೊಂದು ಟೈಮ್ ಮ್ಯಾನೇಜ್ಮೆಂಟ್ ಅದೊಂದು ಸ್ಟ್ರಾಟಜಿ ಕಲ್ತಿರಲ್ಲ ಅಷ್ಟೇ. ಸೊ ಈಗ KCT ಬಗ್ಗೆ ಎಲ್ಲರೂ ಕೂಡ ಒಂದು ಮಿತ್ ಅಂತ ಹೇಳ್ತಾರೆ, ಅಂದ್ರೆ ಎಲ್ಲರೂ ಕೂಡ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಸೊ ಈ ರೀತಿ ಒಂದು ಸ್ಟೇಟ್ಮೆಂಟ್ ಇದೆ KCT ಬಗ್ಗೆ, ಬಟ್ ಅದು ಇಲ್ಲಪ್ಪ ಸುಳ್ಳು, ಆ ರೀತಿ ಏನಿಲ್ಲ ಅನ್ನೋ ರೀತಿಯ KCT ಬರೀ ಲಕ್ ಮೇಲೆ ನಡೀತದೆ ಅಂತ. ಓಕೆ, ಅಲಗ್ ವಿಲಕ್ ಆಗಿ ಮಾರ್ಕ್ ಮಾಡಿ ಬಂದ್ರೆ ನಡೀತದೆ. ರಾಂಗ್. ಸೊ KCT ಗೆ ಒಂದು ಕ್ವಾಲಿಟಿ ಪ್ರಿಪರೇಷನ್ ಇರ್ಬೇಕು ಸರ್. ಓಕೆ, ಯಾರೋ ಒಬ್ರಿಗೆ ಆಗಲ್ಲ 10 ಲಕ್ ಅಂತ ಹೇಳಕ್ಕಾಗಲ್ಲ. ಯು ಮಸ್ಟ್ ಪ್ರಿಪೇರ್ ವೆಲ್. ಸೊ ಪ್ರಿಪರೇಷನ್ಸ್ ನ ಮುಂಚೆಯಿಂದ ಮಾಡ್ಕೊ ಬಂದಿರ್ತಾರೆ, ಬಟ್ ಈಗ ಸ್ವಲ್ಪ ಸ್ಕೋರಿಂಗ್ ಲೋ ಇದೆ ಅವ್ರದ್ದು ಟೆಸ್ಟ್ ಗಳಲ್ಲಿ. ಸೊ ಅಂತ ಮಕ್ಕಳಿಗೆ ಏನು ಒಂದು ಸಜೆಷನ್ಸ್ ಕೊಡ್ತೀರಿ, ಯಾಕಾಗಿರ್ಬೋದು ಅಥವಾ ಏನ್ ಸಜೆಷನ್ಸ್ ಕೊಡ್ತೀರ? ದೋಸ್ ಹೂ ಆರ್ ಲೈಕ್ ಚೆನ್ನಾಗಿ ಓದ್ಕೊಂಡ್ ಬಂದಿದ್ರೆ ಇವಾಗ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂದ್ರೆ ಫಸ್ಟ್ ಅವರು ಬೋರ್ಡ್ಸ್ ಫೋಕಸ್ ಮಾಡ್ಕೊಂಡ್ಬಿಡ್ಬೇಕು. ಆಕ್ಚುಲಿ ತಗೊಂಡಿದ್ರೆ ಲಾಸ್ಟ್ ಬೋರ್ಡ್ಸ್ ಬೇಡ, ಈ ಪ್ರಾಕ್ಟಿಕಲ್ಸ್. ಬಿಕಾಸ್ ಪ್ರಾಕ್ಟಿಕಲ್ಸ್ ನಮಗೆ ಇನ್ನೊಂದು ಆಪರ್ಚುನಿಟಿ ಸಿಗಲ್ಲ. ಅಟ್ಲೀಸ್ಟ್ ಬೋರ್ಡ್ ಇದ್ರೆ ನಮ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ಲಾಸ್ಟ್ ಬೋರ್ಡ್ ಸಿಗುತ್ತೆ, ಪ್ರಾಕ್ಟಿಕಲ್ ಸಿಗಲ್ಲ. ಪ್ರಾಕ್ಟಿಕಲ್ಸ್ ನಾವು ಕಂಪ್ಲೀಟ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. KCT ಮಾರ್ಕ್ಸ್ ಕಮ್ಮಿ ಬಂದ್ರೆ ಲೈಕ್ ದೇ ಹ್ಯಾವ್ ಟು ಸ್ಟಾರ್ಟ್ ಕ್ವಶನ್ ಸಾಲ್ವ್ ಜಾಸ್ತಿ ಮಾಡ್ಬೇಕಾದ್ರೆ. ರಿವಿಷನ್ಸ್ ಲೈಕ್ ಅವ್ರ ಮೇಲೆ ಡಿಪೆಂಡ್ ಆಗ್ತಿದೆ. ಅವ್ರು ಎಲ್ಲಿ ಅವ್ರ ಸ್ಟ್ರೆಂತ್ ಅವ್ರು ಎಲ್ಲಿ ತಪ್ಪು ಮಾಡ್ತಿದ್ರೆ ಅದನ್ನ ಸ್ಟ್ರೆಂತ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಆ ಕಾನ್ಸೆಪ್ಟ್ ನ ರಿವೈಸ್ ಮಾಡೋದಾಗಿ ಅಂಡ್ ಥಿಂಕಿಂಗ್ ಸ್ಕಿಲ್ಸ್ ಚೇಂಜ್ ಮಾಡ್ಬೇಕು ಅವ್ರು. ಸೊ ದೋಸ್ ಆರ್ ಸ್ಟಾರ್ಟಿಂಗ್ ನಾವು ಆಕ್ಚುಲಿ ಬೋರ್ಡ್ ಎಕ್ಸಾಮ್ಸ್ ಪಕ್ಕ ನಾನು ಪಂಟ ಇದ್ದೀನಪ್ಪ, ಬೋರ್ಡ್ ಎಕ್ಸಾಮ್ಸ್ ಇಲ್ಲೇ ಮಾರ್ಕ್ಸ್ ತಗೊಳ್ತೀನಿ. ಬಟ್ KCT ಎಕ್ಸಾಮ್ಸ್ ನಾನು ಏನೂ ಗೊತ್ತಿಲ್ಲ, ಅವ್ರು ಒಳ್ಳೆ ರ್ಯಾಂಕ್ ತಗೋಬಹುದು ಅಂತ ಅನ್ಸುತ್ತಾ? ಅಂದ್ರೆ ಒಳ್ಳೆ ರ್ಯಾಂಕ್ ಅಂದ್ರೆ ಇಟ್ ಮೈಟ್ ನಾಟ್ ಬಿ 1000 or 2000 ಲೈಕ್ ದಟ್, ಬಟ್ ಸಮ್ ವಾಟ್ ಒಂದು ರೆಸ್ಪೆಕ್ಟಬಲ್ ರ್ಯಾಂಕ್ ಅಂತ ಬರೋ ಚಾನ್ಸಸ್ ಇದೆಯಾ? ಬರ್ಬೋದಾ? ಬರೋ ಚಾನ್ಸಸ್ ಇದೆ. ಮಕ್ಕಳಿಂದ ಸರ್, as soon as we complete ಬೋರ್ಡ್ ಎಕ್ಸಾಮ್ಸ್ ಆಗಿದ ತಕ್ಷಣ ನಾವು ಇಮಿಡಿಯೇಟ್ KCT ಸ್ಟಾರ್ಟ್ ಮಾಡಬೇಕು. ಅವಾಗ ಎವ್ರಿ ಸೆಕೆಂಡ್ ಇಟ್ ಮ್ಯಾಟರ್ಸ್. ಯಾವ ತರ ಕವರ್ ಮಾಡಿದ್ರೆ ಒಳ್ಳೇದು ಅಂತ ಅದ್ರ ಕ್ವಶನ್ ಸಾಲ್ವ್ ಮಾಡೋದು. ಇವಾಗ ಅವ್ರು ಮತ್ತೆ ಚಾಪ್ಟರ್ಸ್ ಚೂಸ್ ಮಾಡೋದು ಅಥವಾ ಕೆಲವು ಚಾಪ್ಟರ್ಸ್ ಚೂಸ್ ಮಾಡಿದ್ರೆ ಒಳ್ಳೇದಾ? ಅವ್ರಿಗೆ ಕಂಪ್ಲೀಟ್ ಡೆಡಿಕೇಶನ್ ಆಗಿದ್ರೆ ನನ್ಗೆ ಟಾಪ್ ರ್ಯಾಂಕ್ ಬೇಕು ಆತರ ಇದ್ರೆ ಎಲ್ಲ ಚಾಪ್ಟರ್ಸ್ ಮಾಡ್ಬೇಕು. ಈಗ ನನಗೆ ಒಂದು ನಾರ್ಮಲ್ ಡೀಸೆಂಟ್ ರ್ಯಾಂಕ್ ಬೇಕು ಅಂದ್ರೆ 60ಗೆ 35-40 ಬಂದ್ರೆ ಡೀಸೆಂಟ್ ಆಗಿ ಆಗಿದ್ರೆ PYQ ಸಾಲ್ವ್ ಮಾಡಿ ಅದ್ರಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇದು ಮೆಜಾರಿಟಿ ಚಾಪ್ಟರ್, ನಾನು ಇದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಎಸ್ಪೆಷಲಿ ಮ್ಯಾಥ್ಸ್ ಬಂದ್ರೆ ಇಂಟಿಗ್ರೇಷನ್ ಡಿಫರೆನ್ಸಿಯೇಷನ್, ಅದು ಮೆಜಾರಿಟಿ ವೇಟೇಜ್ ಚಾಪ್ಟರ್. ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ ಅದ್ರ ಬಗ್ಗೆ ಬೇರೆ ಕ್ವಶನ್ಸ್ ಎಲ್ಲ ಜಸ್ಟ್ ಫಾರ್ ಒನ್ ಟೇಕ್ ಮಾಡ್ಕೊಂಡು ಹೋಗಿ ಆತರ ವೇಟೇಜ್ ಚಾಪ್ಟರ್ಸ್ ನ ತಗೊಂಡು ಚೂಸ್ ಮಾಡಿದ್ರೆ ವಿ ಕ್ಯಾನ್ ಕ್ರ್ಯಾಕ್ ಇಟ್. ಎಸ್. ಸೊ ಈಗ ಒಂದು 2026 ಆಸ್ಪಿರೆಂಟ್ಸ್ ಇದ್ದಾರೆ, ಸೊ ಅಂತ ಮಕ್ಕಳಿಗೆ ಸೊ ಒಂದು ಸಜೆಷನ್ ಅಂತ ಕೊಟ್ರೆ ಏನ್ ಕೊಡ್ತೀವಿ? ಇವಾಗ ಒಂದು ಸ್ವಲ್ಪ ಟೈಮ್ ಇದೆ, ಇನ್ನೊಂದು ಮಾರ್ಚ್ ಏಪ್ರಿಲ್ ಎಲ್ಲ ಏಪ್ರಿಲ್ಗೆ ಸ್ಟಾರ್ಟ್ ಆಗ್ಬಿಡ್ತದೆ. ಆ ಟೈಮಲ್ಲಿ ಒಂಚೂರು ಟೈಮ್ ವೇಸ್ಟ್ ಮಾಡ್ತಾರೆ. ಯಾಕೆ ಅವರು ಎವ್ರಿ ಸೆಕೆಂಡ್ ಲಾಸ್ಟ್ ಸೆಕೆಂಡ್ ಅಂತ ಪ್ರಿಪೇರ್ ಆದ್ರೆ, ಎವ್ರಿ ನೆಕ್ಸ್ಟ್ ಡೇ ನಾಳೆನೇ ಎಕ್ಸಾಮ್ ಇದೆ ಅಂತ ಪ್ರಿಪೇರ್ ಆದ್ರೆ, ಎವ್ರಿ ನೆಕ್ಸ್ಟ್ ಸೆಕೆಂಡ್ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ ಇದೆ ಅಂತ ಪ್ರಿಪೇರ್ ಆದ್ರೆ ದೇ ಕ್ಯಾನ್ ಡೂ KCT. ಲೈಕ್ ಏನಾದ್ರು ಕನ್ವೆ ಮಾಡ್ಬೇಕು, ನನ್ನ ಪೇರೆಂಟ್ಸ್ ಕನ್ವೆ ಮಾಡ್ಬೇಕು, PW ಕನ್ವೆ ಮಾಡ್ಬೇಕು ನಾನು ಇದನ್ನ. ಸೊ ಅಥವಾ ಯಾರಿಗಾದ್ರು ನಿಮ್ಗೆ ಏನಾದ್ರು ಹೇಳೋದು ಫಸ್ಟ್ ಐ ವುಡ್ ಥ್ಯಾಂಕ್ ಮೈ ಸೆಲ್ಫ್ ಫಾರ್ ಬೀಯಿಂಗ್ ಲೈಕ್ ದಿಸ್, ಫಾರ್ ಸೆಲ್ಫ್ ಮೋಟಿವೇಟಿಂಗ್. ಅಂಡ್ ಮೈ ಪೇರೆಂಟ್ಸ್, ದೇ ಆರ್ ಮೈ ಇನ್ಸ್ಪಿರೇಷನ್ ಅಂಡ್ ರೆಸ್ಪಿರೇಷನ್. ಅವರು ನನ್ನ ಉಸಿರು ಅಲ್ಲ, ಅವರೇ ನಂಗೆ ಕೊಟ್ಟಿರೋದು. ಸೊ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ PW ಈ ಜರ್ನಿ ಇಲ್ಲಿವರೆಗೂ ಬಂದಿರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಟ್. ಅಪಾರ್ಟ್ ಫ್ರಮ್ ದೀಸ್ ತ್ರೀ ನಾನು ಮೂರನೇ ಹೇಳ್ತೀನಿ, ಅದನ್ನ ಬಿಟ್ಟರೆ ಬೇರೆ ಏನಾದ್ರು ನನ್ನ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಫಾರ್ ದಿಸ್ ಪಾಡ್ಕಾಸ್ಟ್. ಆಕ್ಚುಲಿ ಸೊ ತುಂಬಾ ಯೂಸ್ಫುಲ್ ಟಿಪ್ಸ್ ಕೊಟ್ಟಿದ್ದೀರಾ ಮಕ್ಕಳಿಗೆ. ಖಂಡಿತ ನಿಮ್ದೆ ಆಕ್ಚುಲಿ ಪಾಸ್ ದ ಪಾತ್ ವಿಚ್ ಸುಜನ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ದ ಪಾಡ್ಕಾಸ್ಟ್. ಮತ್ತೆ ಸಿಗೋಣ. ಆಲ್ ದಿ ಬೆಸ್ಟ್ ಫಾರ್ ಯು. ಸೊ ತುಂಬಾನೇ ಯೂಸ್ಫುಲ್ ಟಿಪ್ಸ್ ಸಿಕ್ತು ನಿಮ್ಗೆ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ನಿಮ್ ಕಡೆಯಿಂದ. ಅಂಡ್ ಮಕ್ಕಳ ಯಾರ್ಯಾರು ಈ ಸೆಷನ್ ನ ನೋಡಿದಿರಿ, ಒಂದು ಟೇಕ್ ಅವೇ ಏನಂತ ಅಂದ್ರೆ ನೀವು ಮಕ್ಕಳ ಯಾವ್ಯಾವ ಏಜ್ ಅಲ್ಲಿ ಏನೇನು ಮಾಡ್ಬೇಕು ಅದನ್ನ ಮಾಡ್ಬಿಟ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ಟಡೀಸ್ ಮುಖ್ಯ, ಸ್ಟಡೀಸೇನೆ ಮುಖ್ಯ ಮಕ್ಕಳ. ಅಂಡ್ ಅವ್ರು ಹೇಳ್ದಂಗೆ ಆಲ್ರೆಡಿ ಸೊ ಜಿಮ್ ಅಂತ ಒಂದು ಪ್ಯಾಷನ್ ಇತ್ತು ಅಥವಾ ಮ್ಯೂಸಿಕ್ ಅಂತ ಒಂದು ಪ್ಯಾಷನ್ ಇತ್ತು, ಬಟ್ ಅದೆಲ್ಲಾನು ಬಿಟ್ಟು ಈ ಏಜ್ ಅಲ್ಲಿ ಮಾಡ್ಬೇಕಾಗಿರೋದೇನಂದ್ರೆ ಎಜುಕೇಶನ್ ಅದ್ರ ಕಡೆ ಗಮನ ಕೊಟ್ಟಿದ್ದಾರೆ. ಅದಕ್ಕಾಗಿನೇ ಇವತ್ತು ಮಕ್ಕಳ ಅವರು ಇಷ್ಟು ಒಳ್ಳೆ ಸ್ಕೋರ್ ಮಾಡ್ಕೊಂಡು ಅವ್ರು ಅನ್ಕೊಂಡಿರೋ ಇಂಜಿನಿಯರಿಂಗ್ ಕಾಲೇಜ್ ನ ಸೇರ್ಕೊಳಕ್ಕಾಗಿದೆ. ಅಂಡ್ ಖಂಡಿತ ಮಕ್ಕಳ ಯು ಕ್ಯಾನ್ ಹ್ಯಾವ್ ಯುವರ್ ಪ್ಯಾಷನ್, ಫನ್, ಎವ್ರಿಥಿಂಗ್ ಲೈಕ್ ಇನ್ ದ ಫ್ಯೂಚರ್.
ಸೊ ಅದನ್ನ ಕೂಡ ತಲೆ ಇಟ್ಕೊಂಡು ಮಕ್ಕಳ ಓದ್ಕೊಳ್ಳಿ ಚೆನ್ನಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಏನೇ ಇದ್ರು ನಿಮ್ಗೆ ಏನಾದ್ರು ನಿಮ್ಮ ಒಪಿನಿಯನ್ ಮೆನ್ಷನ್ ಮಾಡ್ಬೇಕಂದ್ರೆ ಮಕ್ಕಳ ಕಮೆಂಟ್ ಸೆಕ್ಷನ್ ಅಲ್ಲಿ ಅದೆಲ್ಲಾನು ಕೂಡ ಡ್ರಾಪ್ ಮಾಡಿ. ಖಂಡಿತ ಮಕ್ಕಳ ನಿಮ್ಗೆ ನಾವು ರಿಪ್ಲೈ ಮಾಡೇ ಮಾಡ್ತೀವಿ. ಅಂಡ್ ಥ್ಯಾಂಕ್ ಯು ಫಾರ್ ಜಾಯಿನಿಂಗ್ ದಿಸ್ ಪಾಡ್ಕಾಸ್ಟ್. ಸಿ ಯು ಆಲ್ ಮಕ್ಕಳ, ಟೇಕ್ ಕೇರ್.